ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅವಿರಳ ಜ್ಞಾನಿ ಶ್ರೀ ಚನ್ನಬಸವೇಶ್ವರರ ಷಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಮಹೇಶ್ವರನ ಐಕ್ಯ ಸ್ಥಳ ಅಂದ್ರೆ ಮಹಾಲಿಂಗ ಸ್ಥಳದ ವಚನಗಳ ಅಧ್ಯಯನ ಮಾಡ್ತಾ ಇದ್ದೇವೆ. ಇವತ್ತು 3ನೇ ವಚನ. ಸಕಲ ಜಗತ್ತಿನ ಸಚರಾಚರವೆಲ್ಲ ಭವಿ ಅಳಿಸಿ ಅಳಿಯುವುದು. ಲೋಕವನ್ನು ಹೊದ್ದ ಲೌಕಿಕವನ್ನು ಹೊದ್ದ ಬೆರಸಿ ಬೆರಸಿ ಏಕಗ್ರಹಿಯಾದ ಶರಣ ಲಿಂಗವ ಪೂಜಿಸಿ ಅನ್ಯವನರಿಯ ಅಚ್ಚ ಲಿಂಗೈಕ್ಯನಯ ಕೂಡಲ ಚನ್ನ ಸಂಗ ನಿಮ್ಮ ಶರಣ. ಏನ್ ಮಾಡ್ತಾನೆ ಶರಣ ಅಂದ್ರೆ, ನಿಟಿಲಾಕ್ಷ ಅಂತ ಕೇಳಿರಲ್ಲ, ನಿಟಿಲಾಕ್ಷನ ಭಜಿಸೋ. ನಿಟಿಲಾಕ್ಷ ಅಂದ್ರೆ ಕೇವಲ ತಾನು ಬ್ರಹ್ಮನಾಗಿ ಬ್ರಹ್ಮನನ್ನ ನೋಡುವವನು. ಅವನು ನೋಡುವ ದೃಶ್ಯನು ಬ್ರಹ್ಮ ಸ್ವರೂಪ, ತಾನು ಬ್ರಹ್ಮ. ಅದೇ ನಿಟಿಲಾಕ್ಷ. ನಾಮರೂಪಗಳನ್ನು ನೋಡೋದು, ಬ್ರಹ್ಮನನ್ನು ಮರೆತು ಬರೇ ನಾಮರೂಪಗಳನ್ನು ನೋಡಿದ್ರೆ ಅದು ಕುಟಿಲಾಕ್ಷ. ಅದು ಮೋಸದ ಮಾಯೆಯ ದೃಷ್ಟಿ. ಅದು ಇಲ್ಲಿ ಶರಣನ ದೃಷ್ಟಿ ಹೆಂಗದಂದ್ರ ಸಕಲ ಜಗತ್ತಿನ ಸಚರ ಅಚರಗಳೆಲ್ಲ ಭವಿ ಅಳಿಸಿ ಅಳಿಯುವುದು. ಅಲ್ಲಿ ನಾಮ ರೂಪಗಳನ್ನು ನೋಡುವ ದೃಷ್ಟಿಕೋನನೇ ಬಿಟ್ಟುಬಿಟ್ಟಾನೆ ಶರಣ. ಸಚರ ಅಚರ. ಸಚರ ಅಂದ್ರೆ ಚಲಿಸುವವು ಜೀವಿಗಳು. 84 ಲಕ್ಷ ಜೀವರಾಶಿಗಳ ಪೈಕಿ ಅಂಡಜ, ಪಿಂಡಜ, ಸ್ವೇದಜ ಇವು 3 ಏನದವ? ಸಚರವ. ಇವು ಚಲಿಸ್ತವೆ, ಅಲ್ಲ ಜೀವಿಗಳು. ಅಚರ ಅಂದ್ರೆ ಗಿಡ ಮರಗಳು, ಮತ್ತೆ ಪಂಚಭೂತಗಳು. ಅವು ಚಲಿಸಂಗಿಲ್ಲ, ಅವು ಬಿದ್ದೆಲ್ಲ ಬಿದ್ದಿರ್ತಾವ, ಎಲ್ಲಿರೋದು ಅಲ್ಲೇ ಇರ್ತಾವ. ಸಚರ ಅಚರ. ಚರ ಅಂದ್ರೆ ಚಲನಶೀಲ ಇರೋ. ಅವಕ್ಕೆ ಏನು ಹೆಸರುಗಳು ಕೊಟ್ಟಾನ ಜೀವ, ಬುದ್ಧಿ ಓಡಿಸಿ ಓಡಿಸಿ ಆ ವಸ್ತುಗಳನ್ನ ಪರಮಾತ್ಮನನ್ನ ಮರೆತು ಬರೀ ವಸ್ತು ಪ್ರಪಂಚ ನೋಡಿ ಆ ವಸ್ತುಗಳಿಗೆ, ಜೀವಿಗಳಿಗೆ ಎಲ್ಲದಕ್ಕೂ ಒಂದೊಂದು ಹೆಸರು ಕೊಟ್ಟಾನ. ಆ ಒಂದು ನಾಮ ರೂಪ ಕ್ರಿಯೆಗಳನ್ನೆಲ್ಲ ಅಳಿಸಿ 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 ಲೋಕವನ್ನು ಹೊದ್ದ. ಹೆಂಗದ ನೋಡ್ರಿ, ಲೋಕವನ್ನು ಹೊದ್ದ ಅಂತಂದ್ರ ಈ ನಾಮರೂಪಗಳ ಲೋಕದಲ್ಲೇ ಅವ ಬೆರೆಯಂಗಿಲ್ಲ. ಅವ ಶರಣ ತಾನು ಏನಾಗ್ಯಾನ? ಶಿವನೇ ಆಗ್ಯಾನ, ಲಿಂಗನೇ ಆಗ್ಯಾನ. ಮತ್ತೆ ಲೌಕಿಕವನು ಹೊದ್ದ. ಲೌಕಿಕ ಅಂದ್ರೆ ಆ ನಾಮರೂಪಾತ್ಮಕ ವ್ಯವಹಾರಗಳಲ್ಲಿ ಸಹಿತ ಆ ಶರಣ ಇಲ್ಲ. ತಾನು ಲಿಂಗ ಆಗಿ ಮತ್ತೆ ಇಡೀ ವಿಶ್ವವನ್ನ, ಸಕಲ ಜಗತ್ತಿನ ಸಚರಾಚರವೆಲ್ಲ ಭವಿ ಅಳಿಸಿ ಅಳಿಯುವುದು. ಅಂದ್ರೆ ನಾಮರೂಪಾತ್ಮಕವಾದ ಎಲ್ಲಾ ಜಗತ್ತನ್ನ ಅಳಿದು ಕೇವಲ ಅದು ಲಿಂಗ ಅಂತ ನೋಡ್ತಾನೆ. ಸರ್ವಂ ಬ್ರಹ್ಮಾಸ್ತಿ ಅನ್ನೋ ಅರ್ಥ ಇದು. ಸಕಲ ಜಗತ್ತಿನ ಚರಾಚರವೆಲ್ಲ ಭವಿ ಅಳಿಸಿ ಅಳಿಯುವುದು ಅಂದ್ರೆ ಸರ್ವಂ ಬ್ರಹ್ಮಾಸ್ತೆ
ಅಲ್ಲಿ ನಾಮರೂಪಗಳು ಇಲ್ಲ. ಲೋಕವನ್ನು ಹೊದ್ದ, ಲೌಕಿಕವನ್ನು ಹೊದ್ದ ಅಂತಂದ್ರ ಈ ಲೋಕದ ವ್ಯವಹಾರಗಳಲ್ಲಿ ಸಹಿತ ಅವನು ಹೊಂದಿಕೊಳ್ಳಂಗಿಲ್ಲ, ಅಂತ ವ್ಯವಹಾರ ಮಾಡಂಗಿಲ್ಲ. ಮತ್ತ ತಾನು ಆ ಲೋಕದ ಒಂದು ಭಾಗ ಅಂತ ಏನು ತಿಳ್ಕೊಂಡಿಲ್ಲ. ಅವನು ತನ್ನನ್ನು ತಾನು ಲಿಂಗ ಅಂತ ತಿಳ್ಕೊಂಡನ, ಇಡೀ ವಿಶ್ವನು ಒಂದು ಲಿಂಗ ಅಂತ ತಿಳ್ಕೊಂಡನ. ತಾನು ಎಂತ ಲಿಂಗ? ನೀವು ಎಂತ ಲಿಂಗ? ಇಷ್ಟಲಿಂಗ. ಇಷ್ಟ ಸಣ್ಣ ಲಿಂಗ. ನೀವು ಜೀವಿಗಳೆಲ್ಲ ಇಷ್ಟ ಸಣ್ಣ ಲಿಂಗ. ಪರಮಾತ್ಮನನ್ನ ಮಹಾಲಿಂಗ. ವ್ಯಷ್ಟಿ ಸಮಷ್ಟಿ. ವ್ಯಷ್ಟಿಯಲ್ಲಿರುವ ಚೇತನ ಇಷ್ಟಲಿಂಗ, ಸಮಷ್ಟಿಯಲ್ಲಿರುವ ಚೇತನ ಮಹಾಲಿಂಗ. ಆ ಒಂದು ಸಕಲ ಜಗತ್ತಿನ ಚರಾಚರವೆಲ್ಲ ಭವಿಯಳಿಸಿ ಅಳಿಯುವುದು ಅಂತಂದ್ರೆ ಮಹಾಲಿಂಗದಲ್ಲಿ ಇರುವ ನಾಮರೂಪಗಳು, ಸಮಷ್ಟಿಯಲ್ಲಿರುವ ನಾಮರೂಪಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಲಿಂಗ ಅಂತ ತಿಳ್ಕೊಂಡನ, ಮಹಾಲಿಂಗ ಅಂತ ತಿಳ್ಕೊಂಡನ. ಲೋಕವನ್ನು ಹೊದ್ದ ಅಂತಂದ್ರೆ ತಾನು ಆ ನಾಮರೂಪಾತ್ಮಕ ಜಗತ್ತಿನೊಳಗ ಇಲ್ಲದೆ ಅಂತ ಜಗತ್ತನ್ನ ತ್ಯಾಗ ಮಾಡಿ ತಾನು ಇಷ್ಟಲಿಂಗ ಅಂತ ತಿಳ್ಕೊಂಡನ. ಮತ್ತು ಲೌಕಿಕವನ್ನು ಹೊದ್ದ. ಲೌಕಿಕ ಅಂದ್ರೆ ವ್ಯವಹಾರ. ಇಷ್ಟಲಿಂಗ ಮಹಾಲಿಂಗದ ವ್ಯವಹಾರವನ್ನು ಬಿಟ್ರೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವಾಗಿ ಅದೂ ಸಚ್ಚಿದಾನಂದ, ಇದೂ ಸಚ್ಚಿದಾನಂದ. ಇಷ್ಟಲಿಂಗನೂ ಸಚ್ಚಿದಾನಂದ, ಕೂಟಸ್ಥ, ಸಾಕ್ಷಿ, ಆತ್ಮ. ನೀವೇನಂತಿರಲ್ಲ ಪಿಂಡಾಂಡದೊಳಗಿರೋದು ಅದು ಇಷ್ಟಲಿಂಗ, ಆ ಚೈತನ. ಮತ್ತೆ ಇಡೀ ಬ್ರಹ್ಮಾಂಡ ವ್ಯಾಪಕವಾಗಿರುವುದು ಮಹಾಲಿಂಗ. ವಿಶ್ವ ಜಗತ್ತು ಏನಂತಿರಲ್ಲ ಬ್ರಹ್ಮಾಂಡ, ಅಲ್ಲಿ ತುಂಬಿರೋದು ಮಹಾಲಿಂಗ. ಆ ವ್ಯವಹಾರಗಳು ಇಷ್ಟೇ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವಾಗಿ ಇದ್ದು ಏನು ವ್ಯವಹಾರ ನಡೆದವ ಎಲ್ಲ ಲಿಂಗದ ವ್ಯವಹಾರಗಳೇ ನಡೆದವ ಅಂತ ತಿಳ್ಕೊಂಡು ಏಕಗ್ರಾಹಿಯಾದ ಶರಣ ಅವನಿಗೆ ಒಂದೇ ಒಂದು ಕಾಣ್ಲಿಕ್ಕತ್ತದ. ಅದು ಬಿಟ್ರೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಅದರದೇ ಅರ್ಥ ಇದು, ಮತ್ತಿನ್ನೇನಿಲ್ಲ. ಏಕಗ್ರಾಹಿಯಾದ ಶರಣ ಲಿಂಗವ ಪೂಜಿಸಿ ಅನ್ಯವನರಿಯ. ಲಿಂಗ ಒಂದನ್ನೇ ನೋಡಿ ಅದನ್ನೇ ಪೂಜ್ಯ ಭಾವನೆಯಿಂದ ಗೌರವಿಸ್ಲಿಕ್ಕತ್ತನ. ಬೇರೆ ಏನೇನು ಗೊತ್ತಿಲ್ಲ ಅವನಿಗೆ, ನಾಮರೂಪ ಅನ್ನೋದೇನೇನು ಗೊತ್ತಿಲ್ಲ. ಐಕ್ಯ ಸ್ಥಳದ ವಚನ ಅದೇ. ಏಕಗ್ರಾಹಿಯಾದ ಶರಣ ಲಿಂಗವ ಪೂಜಿಸಿ ಅನ್ಯವನ್ನರಿಯ. ಬೇರೆ ಏನು ಗೊತ್ತಿಲ್ಲ, ಲಿಂಗ ಬಿಟ್ರೆ ಮತ್ತೇನು ಗೊತ್ತಿಲ್ಲ. ಬ್ರಹ್ಮ, ಶಿವ, ಲಿಂಗ ಅಂತೇನು ಅದು ಬಿಟ್ರೆ ಮತ್ತೇನೇನು ಗೊತ್ತಿಲ್ಲ ಅವನಿಗೆ. ಅದು ಒಂದೇ ಅವನಿಗೆ ಗೊತ್ತದ, ಅದು ಒಂದೇ ಅವನಿಗೆ ಗ್ರಹಿಸ್ತಾನ. ಏಕಗ್ರಾಹಿಯಾದ ಶರಣ ಅವ ಒಂದು ಮನುಷ್ಯ ಅದನೋ ಏನು 84 ಲಕ್ಷ ಜೀವರಾಶಿಗಳ ಪೈಕಿ ಮತ್ತಿನ್ಯಾವುದೋ ಜನ್ಮ ಆದೋ ಅದನ್ನೂ ಅವನಿಗೆ ಬೇಕಾಗಿಲ್ಲ. ಎಲ್ಲ 84 ಲಕ್ಷ ಜೀವರಾಶಿಗಳು ಅವನಿಗೆ ಅಷ್ಟೇ, ಎಲ್ಲದರೊಳಗೂ ಅದೇ ಲಿಂಗನೇ ಆದ. ಉದಾಹರಣೆಗೆ ಸೀತೆ ಅಪಹರಣ ಆದಾಗ ಶ್ರೀರಾಮಚಂದ್ರ ಸುತ್ತಮುತ್ತ ಎಷ್ಟೋ ಋಷಿಗಳು ಮುನಿಗಳು ತಪಸ್ ಮಾಡೋದ್ರಾಗ ನಿರತರಾಗಿದ್ರು. ಹೋಮ ಹವನ ಯಜ್ಞ ಅವರ ಕರ್ಮ ಉಪಾಸನೆಗಳು ಮಾಡೋದ್ರಾಗ ನಿರತರಾಗಿದ್ರು. ಅವ್ರಿಗೆ ಹೋಗಿ ಹೋಗಿ ಕೇಳೋದು ಹಿಂಗಾಗ್ಯದ ಹೆಂಗ್ ಮಾಡಮ್ಮಂತ. ಅದಕ್ಕೆ ತಿಳಿಲಿಲ್ಲ ಅವ್ರಿಗೆ ಏನ್ ಮಾಡ್ಬೇಕಂತ. ಯಾಕಡೆ ಕಳ್ಕೊಂಡು ಎಲ್ಲಿ ಕಳೆದಾರ, ನಾವ್ ಎಲ್ಲೇ ದುಡ್ಕಮ್ಮ ಏನ್ ಮಾಡಮಂತ. ಅದಕ್ಕೆ ಶ್ರೀರಾಮಚಂದ್ರ ಏನ್ ಮಾಡದ, ನೀವು ಮನುಷ್ಯರು ಬಿಟ್ಟರು ಬಿಡ್ರಿ,
ನಾವು ಪ್ರಾಣಿಗಳ ತಗೊಂಡು ಯುದ್ಧ ಮಾಡ್ತೇನೆ ಅಂತ. ಪಶು ಪಕ್ಷಿಗಳನ್ನು ತಗೊಂಡೆ ಯುದ್ಧ ಮಾಡಿದ ಇಲ್ಲ, ಸೀತನ ಹಿಡ್ಕೊಂಡ್ ಬರ್ಬೇಕಾದ್ರೆ. ಮನುಷ್ಯರು ಶ್ರೇಷ್ಠ, ಪ್ರಾಣಿಗಳು ಕನಿಷ್ಠ ಅಂತ ಏನಾರ ಅದ ಅಂದ್ರೆ ಅಲ್ಲಿ ರಾಮಾಯಣದಾಗ ಮನುಷ್ಯರಿಗಿಂತ ದೊಡ್ಡ ಕೆಲಸ ಮಾಡ್ಯಾವಲ್ಲ ಪ್ರಾಣಿಗಳಲ್ಲಿ. ಅಲ್ಲಿ ಪರಮಾತ್ಮನ ದೃಷ್ಟಿಯೊಳಗ ಲಿಂಗವನ್ನಲ್ಲದೆ ಅನ್ಯವನ್ನರಿಯ ಏಕಗ್ರಾಹಿಯಾದ ಶರಣ. ಅದ್ಭುತ ಅದಲ್ರಿ ವಿಚಾರ. ಇದು ಒಂದೇ ವಾಕ್ಯ ಸಾಕಲ್ಲ ಮೋಕ್ಷಕ್ಕ, ಐಕ್ಯ ಸ್ಥಳಕ್ಕೆ ಮುಟ್ಟಬೇಕಾದ್ರ ಏನೇನು ನೋಡಬಾರ್ದು? ಲಿಂಗ ಬಿಟ್ರೆ ಮತ್ತಿನ್ನೇನು ನೋಡಂಗಿಲ್ಲ, ಲಿಂಗ ಬಿಟ್ರೆ ಮತ್ತೊಂದೇನು ಭಾವಿಸಂಗಿಲ್ಲ, ದರ್ಶನ ಮಾಡ್ಕೊಳಂಗಿಲ್ಲ. ಲಿಂಗವನ್ನಲ್ಲದೆ ಏನನ್ನರಿಯ ಅಂತಂದ್ರ ಅನ್ಯವನ್ನರಿಯ ಅಂದ್ರೆ ಅನ್ಯನ ಶಬ್ದದಾಗ ಏನೇನ್ ಬರ್ತಾವ ಹೇಳ್ರಿ ಸ್ವಲ್ಪ. 84 ಲಕ್ಷ ಜೀವರಾಶಿಗಳ ಪೈಕಿ ಯಾವ ದೇಹ ಆದ್ರೇನು ಎಲ್ಲದರೊಳಗನು ಆ ಪರಮಾತ್ಮನೇ ಅದನ್ನ ಇಲ್ಲ. ಎಲ್ಲರೊಳಗ. ಹಿಂಗಾಗಿ ಯಾವ ದೇಹಗಳು ನೋಡೋದಲ್ಲ, ಲಿಂಗವನ್ನಷ್ಟೇ ನೋಡೋದು. ಯಾವ 84 ಲಕ್ಷ ಜೀವರಾಶಿಗಳಿದ್ರು ಸಹಿತ ಅಲ್ಲಿ ಲಿಂಗ ದರ್ಶನ. ಮತ್ತೆ ಹೆಣ್ಣಿರ್ಲಿ ಗಂಡಿರ್ಲಿ ಅಲ್ಲಿ ಹೆಣ್ಣ ಗಂಡ ನೋಡೋದಿಲ್ಲ, ಒಳಗಿರುವ ಆತ್ಮಚೇತನ. ಅಕ್ಕಮಹಾದೇವಿ ಹೇಳ್ತಾರಲ್ಲ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು. ಗಂಡಸ ಮಕ್ಕಳಿಗೆ ಮೊಲೆ ಮೂಡಿ ಬರಲ್ಲ, ಹೆಣ್ಣು ಮಕ್ಕಳಿಗೆ ಮೊಲೆ ಮೂಡಿ ಬರ್ತವೆ. ಅದಕ್ಕೆ ಹೆಣ್ಣೆಂಬರು. ಹೆಣ್ಣು ಮಕ್ಕಳಿಗೆ ಗಡ್ಡ ಮೀಸಿ ಬರಲ್ಲ, ಗಂಡು ಮಕ್ಕಳಿಗೆ ಗಡ್ಡ ಮೀಸಿ ಬರ್ತಾವ. ಗಡ್ಡ ಮೀಸೆಗಳ ಬಂದರೆ ಗಂಡೆಂಬರು. ಈ ಹೆಣ್ಣು ಗಂಡು ಇವು ನೋಡ್ಬೇಡ್ರಂತ. ಒಳಗೆ ಸುಳಿವ ಆತ್ಮ, ಆ ಹೆಣ್ಣಿನೊಳಗನೂ ಒಳಗೆ ಸುಳಿವ ಆತ್ಮ, ಗಂಡಿನೊಳಗನೂ ಒಳಗೆ ಸುಳಿವ ಆತ್ಮ ಏನದದು? ಹೆಣ್ಣಿನೊಳಗಿಂದ ಒಳಗೆ ಸುಳಿವ ಆತ್ಮ, ಗಂಡಿನೊಳಗಿಂದ ಒಳಗೆ ಸುಳಿವ ಆತ್ಮ ಬೇರೆ ಇಲ್ಲವೇ ಇಲ್ಲ. ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಅವನಲ್ಲಿ. ಹೆಣ್ಣಿನೊಳಗಿರೋನು ಅವನೇ, ಗಂಡಿನೊಳಗಿರೋನು ಅವನೇ. ಅವ ಹೆಣ್ಣು ಅಲ್ಲ, ಗಂಡು ಅಲ್ಲ. ಹೆಣ್ಣು ಗಂಡು ನೋಡಿದ್ರೆ ಏನಾಗ್ಬಿಡುತ್ತಲ್ಲಿ? ಲೋಕ ಒದ್ದ ಹೋಗಿ ಲೋಕದೊಳಗ ಅವನು ಒಬ್ಬ ಲೌಕಿಕ ಆದ. ಹೆಣ್ಣು ಗಂಡನ್ನ ಲೋಕವನ್ನ ನೋಡ್ದ, ಅದರ ಜೊತೆಗೆ ರಾಗದ್ವೇಷಗಳು ತಾಳದು ಅಂತಂದ್ರೆ ಲೌಕಿಕ ವ್ಯವಹಾರದೊಳಗೆ ಮುಣಗಿದೆ. ಇಷ್ಟೇ. ಹೆಣ್ಣು ನೋಡೋದಿಲ್ಲ, ಗಂಡು ನೋಡೋದಿಲ್ಲ, ತಾನು ಹೆಣ್ಣು ಅಲ್ಲ, ತಾನು ಗಂಡು ಅಲ್ಲ ಅಂತ ತಿಳ್ಕೋಬೇಕು. ಎದುರಿಗಿದ್ದದ್ದು ಗಂಡು ಅಲ್ಲ, ಹೆಣ್ಣು ಅಲ್ಲ ಅಂತ ನೋಡ್ಬೇಕು. ತಾನು ಒಂದು ಲಿಂಗ ಅಂತ ತಿಳ್ಕೋಬೇಕು, ಎದುರಿಗಿದ್ದದ್ದು ಒಂದು ಲಿಂಗ ಅಂತ ತಿಳ್ಕೋಬೇಕು. ಲಿಂಗವನ್ನ ಅಲ್ಲದೆ ಅನ್ಯವನ್ನ ಅರಿಯ. ಮತ್ತ ಎಲ್ಲ ಲಿಂಗ ಅಂತ ತಿಳ್ಕೊಂಡ್ಮೇಲೆ ಲಿಂಗದ ಬಗ್ಗೆ ಏನ್ ಭಾವನೆ ಇರಬೇಕು? ಪೂಜ್ಯ ಭಾವನೆ ಇರಬೇಕು. ಅದಕ್ಕೆ ಬರ್ದಾರ ಅವರು, ಲಿಂಗವ ಪೂಜಿಸಿ ಅನ್ಯವನ್ನ ಅರಿಯ. ಗುರು ಲಿಂಗ ಜಂಗಮ ಯಾವಾಗ ನಿಮಗೆ ದರ್ಶನ ಆಗ್ತದ ಅಲ್ಲಿ ಒಂದು ಪೂಜ್ಯ ಭಾವ, ಒಂದು ನಮಸ್ಕಾರ, ಮತ್ತೆ ಅದಕ್ಕೆ ಸಾಧ್ಯ ಇದ್ರೆ ಷೋಡಶೋಪಚಾರ, ಅಷ್ಟವಿಧಾರ್ಚನೆ, ಮತ್ತೇನ್ ಮಾಡಬೇಕು? ಪೂಜ್ಯ ಭಾವನೆಯಿಂದ ಅಲ್ಲಿ ನಾವು ನಮ್ಮ ಒಂದು ಅಂತಃಕರಣ ಶುದ್ಧ ಆಗಂತ ಕೆಲಸ ಮಾಡಬೇಕು, ಅಂತಃಕರಣ ನಿಶ್ಚಲ ಆಗಂತ ಕೆಲಸ ಮಾಡಬೇಕು. ಲೌಕಿಕದಿಂದ ಏನಾಗ್ತದ? ಲೌಕಿಕ ವ್ಯವಹಾರ, ಲೌಕಿಕ ದೃಷ್ಟಿಲಿಂತ ಅಂತಃಕರಣ ಮಲಿನ ಆಗ್ತದ, ಅಂತಃಕರಣ ಚಂಚಲ ಆಗ್ತದ.
ವಿವೇಕ ಹೋಗಿ ಅವಿವೇಕ ಆಗ್ತದ, ವಿರಾಗ ಹೋಗಿ ರಾಗ ಆಗ್ತದ. ಏನೆಲ್ಲ ಆಗಿ ಕಡೆಗೆ ಮೋಕ್ಷದ ಒಂದು ಗುರಿ ಇಟ್ಕೊಂಡು ಏನದಿವಲ್ಲ ಅದು ಹೋಗಿ ದಾರಿ ತಪ್ಪಿ ಬಂಧನಕ್ಕೊಳಗಾಗ್ತೀವಿ. ಹಿಂಗ ಗಂಡು ಹೆಣ್ಣು ನೋಡೋದಿಲ್ಲ. ಏನ್ ನೋಡ್ತಾನವ? ಗಂಡು ಗಂಡಲ್ಲ, ಏನದು? ಗಂಡು ಒಂದು ಲಿಂಗ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಒಂದು ಲಿಂಗ. ಏನಾಯ್ತು? ಲಿಂಗಭೇದ. ಮುಂದೆ ವರ್ಗಭೇದ. ಆ ಲಿಂಗ ಶ್ರೀಮಂತನೂ ಅಲ್ಲ, ಬಡವನು ಅಲ್ಲ. ಲಿಂಗ ಹೆಣ್ಣು ಅಲ್ಲ, ಗಂಡು ಅಲ್ಲ. ಮತ್ತೆ ಲಿಂಗ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ. ಅದೆಂಥದ್ದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಭೇದ. ಶ್ರೀಮಂತ ಬಡವ ವರ್ಗ ಭೇದ, ಆಶ್ರಮ ಭೇದ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈ ಆಶ್ರಮಗಳಿಂದ ಒಬ್ಬರು ಶ್ರೇಷ್ಠ ಅಂತ, ಇನ್ನೊಬ್ಬರು ಕನಿಷ್ಠ ಅಂತ. ಆ ಲಿಂಗದೊಳಗೆ ಶ್ರೇಷ್ಠ ಕನಿಷ್ಠ ಏನಿಲ್ಲೇ ಇಲ್ಲ. ಲಿಂಗವನ್ನು ನೋಡಿದ ಮೇಲೆ ಅವ ಬ್ರಹ್ಮಚಾರಿನೂ ಅಷ್ಟೇ, ಗೃಹಸ್ಥನೂ ಅಷ್ಟೇ, ವಾನಪ್ರಸ್ಥನೂ ಅಷ್ಟೇ, ಸನ್ಯಾಸಿನೂ ಅಷ್ಟೇ. ಲಿಂಗವನ್ನು ನೋಡಿ ವ್ಯವಹರಿಸುವ ಶರಣನಿಗೆ ಯಾರು ದೊಡ್ಡವರಿಲ್ಲ, ಯಾರು ಸಣ್ಣವರಿಲ್ಲ, ಸಮಾನತೆ. ವರ್ಗಭೇದ, ವರ್ಣಭೇದ, ಆಶ್ರಮ ಭೇದ, ಪಾಂಡಿತ್ಯ ಭೇದ. ಒಬ್ಬರು ಶಾಣ್ಯರು, ಒಬ್ಬರು ದಾಡ್ರು. ಪಾಂಡಿತ್ಯ, ಪಾಮರ, ಅವ್ರು ಎರಡನ್ನೂ ನೋಡಬಾರ್ದು. ನಾವೇನ್ ಮಾಡಬೇಕು? ಕೇವಲ ಲಿಂಗದ ಕಡೆ ದೃಷ್ಟಿ ಇಟ್ಕೊಂಡಿರ್ಬೇಕು. ಮತ್ತೆ ವಯೋಭೇದ. ವಯಸ್ಸಿನ ಕೆಲವೊಬ್ಬರು ಸಣ್ಣವರು, ಕೆಲವೊಬ್ಬರು ದೊಡ್ಡವರು. ಸಣ್ಣವರಿದ್ರು ಅದೇ ಲಿಂಗ, ದೊಡ್ಡವರಿದ್ರು ಅದೇ ಲಿಂಗ. ಹೆಂಗ? ಉದಾಹರಣೆ ಕೊಡ್ರಿ ಅಂತಂದ್ರ, ವೃತ್ತಗಳು ಇರ್ತಾವಲ್ಲ, ಸಣ್ಣ ವೃತ್ತ ಮತ್ತು ದೊಡ್ಡ ವೃತ್ತ. ದೊಡ್ಡ ವೃತ್ತದಾಗನು 360 ಡಿಗ್ರಿನೇ ಅದಾವ ಕೋನ, ಮತ್ತು ಸಣ್ಣ ವೃತ್ತದೊಳಗನು 360 ಡಿಗ್ರಿನೇ ಆದ. ಸಣ್ಣ ವೃತ್ತದಾಗೇನು 360ಕ್ಕಿಂತ ಕಡಿಮೆ ಅದೇನ? ಹಿಂಗಾಗಿ ಸಣ್ಣದು ಅಷ್ಟೇ, ದೊಡ್ಡದು ಅಷ್ಟೇ. ವಯೋಭೇದ. ಮತ್ತೆ ಏನೇನದ? ನಿಮ್ಮ ಮತಭೇದ. ನಮ್ಗ ಆ ಮತದವ್ರ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಅದೇನ ಅದ್ವೈತ, ಏನೇನದ ಶಕ್ತಿ ವಿಶಿಷ್ಟ ಅದ್ವೈತ, ಆ ಭೇದ, ಈ ಭೇದ. ಅವೆಲ್ಲ ಮೊದಲು ಎಲ್ಲಿದ್ದು ಅವು? ಒಂದು ಸಿದ್ಧಾಂತ ಆಗಿ ಹೊರಗೆ ಬರ್ಲಕತ್ತದಂದ್ರೆ ಮೊದಲ ಬೀಜದಾಗಿರ್ತಾವಿಲ್ಲವು. ಎಲಿಗಳು, ಟಂಗೆಗಳು, ಕಾಯಿಗಳು, ಹೂವುಗಳು, ಹಣ್ಣುಗಳು. ಹೆಂಗ ಬರ್ತಾವ? ಅವೆಲ್ಲ ಎಲ್ಲಿದ್ದು? ಕಾಂಡ, ಬೇರು ಎಲ್ಲಿದ್ದು ರೀ? ಅವೆಲ್ಲ ಮೊದಲ ಬೇರು, ಕಾಂಡ, ಟಂಗೆ, ಅವೇನ ಇರ್ತಾವಲ್ಲ, ಎಲಿಗಳು, ಹೂವುಗಳು, ಹಣ್ಣುಗಳು, ಅದರದ್ದು ರಸ ರುಚಿಗಳು, ವಾಸನೆಗಳು. ಒಂದು ಮರದ ಒಂದು ಏನೇನು ಅನುಭವಿಸ್ತೀರಿ ಅವೆಲ್ಲ ಎಲ್ಲಿದ್ದು? ಎದುರಾಗಿದ್ದು? ಬೀಜದಾಗೆ ಇದ್ದು. ಬೀಜದ ಒಳಗಿದ್ದದ್ದೇ ಹೊರಗೆ ಬಂದು. ನಾವು ಯಾವ ಮತ ನಂಬಿವಿ ಅದು ಅದೇ ಬೀಜದ ಮೂಲಕ ಹೊರಗೆ ಬಂದದ. ಇನ್ನೊಬ್ರು ಇನ್ನೊಂದು ಮತವನ್ನು ನಂಬಾರ, ಅವರಿಗೂ ಅದೇ ಬೀಜದ ಮೂಲಕನೇ ಹೊರಗೆ ಬಂದು. ಬೀಜದ ಒಳಗೆ ಇರ್ಲಿಲ್ಲ ಅಂತಂದ್ರೆ ಅದು ಹೊರಗೆ ಹೆಂಗ್ ಬಂತು? ಹೀಗಾಗಿ ಒಂದೇ ಬೀಜ, ಬ್ರಹ್ಮ ಎನ್ನುವ, ಪರಮಾತ್ಮ ಎನ್ನುವ, ಶಿವ ಎನ್ನುವ, ಲಿಂಗ ಎನ್ನುವ ಒಂದೇ ಒಂದು ಬೀಜದಿಂದ ಪಲ್ಲವಿಸಿದ ಒಂದು ಗಿಡದ ನಾನಾ ಭಾಗಗಳು ನಾವು. ಹಿಂಗಾಗಿ ನಮ್ಮ ಲಕ್ಷ್ಯ ಆ ಬೀಜದ ಕಡೆ ಇತ್ತು ಅಂತಂದ್ರೆ, ಲಿಂಗದ ಕಡೆ ಇತ್ತು ಅಂತಂದ್ರೆ, ಯಾರಿಗೆ ರಾಗ, ಯಾರಿಗೆ ದ್ವೇಷ? ಲೌಕಿಕವನ್ನು ಅದ್ದ
ಮತಭೇದಗಳು, ಗುರುಭೇದ, ಗುರುಗಳು ಭೇದ, ಪರಸ್ಪರ ಎಲ್ಲರೂ ಗುರು ಶಿಷ್ಯರ ಪರಂಪರೆಯಲ್ಲಿದ್ದವರು ನಮ್ಮ ಗುರು ನಿಮ್ಮ ಗುರು, ನಮ್ಮ ಗುರುವನ್ನೇ ನಿಮ್ಮ ಗುರುವನ್ನಾಗಿ ಒಪ್ಪ್ರಿ ಅಂತ ಒಂದಿಷ್ಟು ಜನ ಮೂರ್ಖರು ಯಾ ಗುರು ಯಾ ಶಿಷ್ಯ. ಎಲ್ಲ ಗುರುಗಳು ಬಂದದ್ದು ಅದೇ ಮೂಲ ಬೀಜದಿಂದ. ನಮ್ಮ ಗುರುಗಳನ್ನ ನಿಮ್ಮ ಗುರುಗಳಾಗಿ ಒಪ್ಪ್ರೆ ಅಂತ. ಎಂತ ಈ ಜಗತ್ತಿನಾಗ ಯಾರ ಮೂರ್ಖರು ಹಿಂಗೆ ಹೇಳ್ತಾರನ್ರಿ. ಅವ್ರ ಗುರುಗಳಿಗೆ ನಮ್ಮ ಗುರುಗಳಂತ ಒಪ್ಪಬೇಕಂತ. ಯಾಕೆ ಒಪ್ಪಬೇಕು? ಅವರವರು ವಿಚಾರ, ಅವರವ್ರ ಇಚ್ಛೆ ಅವರವ್ರಿಗೆ ಬಿಟ್ಟದ್ದು. ಇವ್ರು ಯಾರು ದೊಣ್ಣೆ ನಾಯಕರು ಹೇಳಕ್ಕ ನಮ್ಮ ಗುರುಗಳಿಗೆ ನಿಮ್ಮ ಗುರುಗಳಂತ ಒಪ್ಪ್ರಿ ಅಂತ. ಮತ್ತೆ ನಿಮ್ಮ ಗುರುಗಳು ಅಂತೇಳಿ ಪಾಲಿಸ್ತಿರ್ರಿ ಅಂತಂದ್ಮೇಲೆ ಆ ಗುರುಗಳು ಹೇಳಿದ್ದು ಏಟು ಕೇಳಿರಿ, ಏಟು ವಚನಗಳು ಓದಿರಿ, ಏನೇನು ತಿಳ್ಕೊಂಡಿರಿ, ಏನು ಮಣ್ಣಿಲ್ಲ. ಬರೀಯೇ ಇಂಥ ತಕರಾರು ಮಾಡೋದಕ್ಕೆ ನಿಂತು ಬಿಟ್ಟಾರ ನೋಡ್ರಿ. ಸಾಧನೆ ಮಾಡೋದು ಬಿಟ್ಟು ನಮ್ಮ ಗುರುಗಳಂತ ಅಂದದ್ದು ಸುಳ್ಳ. ಅವ್ರ ಗುರುಗಳು ಅದರ. ಆದ್ರೆ ಈ ಪುಟಗೋಶಿಗಳಿಗೆ ನಮ್ಮ ಗುರುಗಳನ್ನ ಅಭಿಮಾನ ಇದ್ದ ಮೇಲೆ ಕುಂತು ಸಾಧನೆ ಮಾಡ್ಯಾರ. ಹಿಂಗ ವಿಚಾರಸಾಗರ, ನಿಶ್ಚಲ ದಾಸ ಇವೇನು ಸತ್ತುಗೊತ್ತು ಮಾಡ್ಲಕತ್ತೀರಿ ನೋಡಿ ವರ್ಷಗಟ್ಲೆ. ಇಂಥದ್ದು ಎಲ್ಲಾರು ಮಾಡ್ಯಾರನ್ರಿ? ಯಾರ್ಯಾರ ಕುಂತು ನೋಡಿರ ಜಗತ್ನಾಗ? ಬೆನ್ನ ಹತ್ತಿ ಯಾರ್ಯಾರ ಕೂತು ಓದ್ಕೊಂಡಾರ? ಹಿಂಗ ಎಲ್ಲಾರು ನಡೆದದೇನ್ರಿ ಇಂಥದ್ದು ಏನಾರ ಅಧ್ಯಯನ ಡೀಪ್ ಆಗಿ? ಇಂತಲ್ಲಿ ಮಾಡ್ಲಕತ್ತಾರ್ರಿ ಕುಂತು, ಭಾರಿ ಡೀಪ್ ಆಗಿ ಮಾಡ್ಲಕತ್ತಾರ. ಎಲ್ಲಾರೇ ಒಂದ್ ಜಾಗ ಇದ್ರೆ ತೋರಿಸ್ರಿ. ನಡೆದದೇನ್ರಿ ಎಲ್ಲಾರೆ? ನಿಮ್ಗೇನಾರ ಮಾಹಿತಿ ಯಾವ್ದೇನು? ಒಂದು ವಚನ, ಒಂದು ಸಾಲು, ಒಂದು ಅಕ್ಷರ, ಒಂದು ಶರಣ, ಒಂದು ತತ್ವ ಬಿಡ್ಲಾರ್ದಂಗ ಡೀಪ್ ಆಗಿ ಕೂತ್ ಎಲ್ಲ ಸ್ಟಡಿ ಮಾಡ್ಲಕತ್ತಾರ್ರಿ. ಒಟ್ಟ ಬಿಡವಲ್ರಿ ನೋಡ್ರಿ, ಬೆನ್ ಹತ್ತಿ ಬಿಟ್ಟಾರ. ಭಾರಿ ಪರ್ಫೆಕ್ಟ್ ಅದಾರ. ಅಂತವ್ರ ಬಲ್ಲಿ ಹೋಗಿ ಅಂತವ್ರು ಏನ್ ಹೇಳ್ತಾರ ಕೇಳ್ಬೇಕು. ಇವೆಲ್ಲ ರೋಡ್ ಮೇಲೆ ನಿಂತು ಜಗಳಾಡೋ, ಅವಕ್ಕ ಜಗಳಾಡೋ ಸ್ವಭಾವಕ್ಕ ಈ ವಚನ ಸಾಹಿತ್ಯ ಒಂದು ವಸ್ತು ಆಗ್ಯದವ್ರಿ. ಜಗಳಕ್ಕೊಂದು ನೆಪ ಆಗ್ಯದ ಅಷ್ಟೇ. ಒಳಗೆ ಸ್ವಭಾವ ಏನದ? ಜಗಳ ಗಂಟೆ ಸ್ವಭಾವ. ಈ ಸ್ವಭಾವಕ್ಕೆ ಈ ಒಂದು ವಸ್ತು ತಗೊಂಡು ಗುದ್ದಾಡ್ಲಕ್ಕ ಅವ್ರಿಗೆ ಒಂದು ನೆಪ ಅಷ್ಟೇ ಹೊರತು ಜಗಳಾಡೋದು ಮುಖ್ಯ ಅದ ಹೊರತು ತತ್ವಜ್ಞಾನಿಗಳಾಗೋದು, ಸಾಧನೆ ಮಾಡಿ ದೊಡ್ಡ ಅನುಭವಿಗಳಾಗೋದು, ಪರಮಾನಂದ ಹೊಂದೋದು ಅವೆಲ್ಲ ಗುರಿ ಇಲ್ಲ. ಜಗಳಾಡೋದಕ್ಕೆ ಒಂದು ವಸ್ತು ಆಗ್ಯದ ಅಷ್ಟೇ. ಅದಕ್ಕೆ ಇಲ್ಲಿ ಏನಂತಂದ್ರೆ ಏನಕ್ಕೆ ಮಾಡಲ್ಲ, ಯಾರ್ಯಾರು ಭೂಮಿ ಮೇಲೆ ಹುಟ್ಟಿ ಬಂದಾರ, ಏನೇನು ಮಾಡಕ್ ಬಂದಾರ ಅವ್ರು ಅದೇ ಮಾಡ್ತಿರ್ತಾರ. ಅವ್ರಿಗೆ ಏನಂದ್ರ ಕಬ್ಬಿಣದ ಕೋಡಗನಿಗೆ ಪರುಷ ಮುಟ್ಟಲು ಅದು ಬಂಗಾರದ ಕೋಡಗಾಯ್ತು ಹೊರತು ಕೋಡಗ ಗುಣಗಳು ಹೋಗ್ಲಿಲ್ಲ. ಅದು ಮಾರುತಿ ಆಗ್ಲೇ ಇಲ್ಲ, ಮಂಗೆ ಹಾಗೆ ಕುಂತಂತ. ಕೆಟ್ಟವರೇಕೆ ಒಳ್ಳೆಯವರಹರು, ಕೆಟ್ಟವರಿಗೆ ಒಳ್ಳೆಯ ಜ್ಞಾನ ಹೇಳಿದ್ರೆ ಅವ್ರ್ಯಾಕೆ ಒಳ್ಳೆಯವರಾಗ್ತಾರ? ಜ್ಞಾನ ಗೊತ್ತಿಲ್ಲದ ಕೆಟ್ಟವರು, ಜ್ಞಾನ ಗೊತ್ತಿರುವ ಕೆಟ್ಟವ್ರಂತ. ಕೆಟ್ಟವರು ಕೆಟ್ಟವ್ರೇ ಅವರು, ಜ್ಞಾನ ಬಲ್ಲಂತ ಕೆಟ್ಟವರು, ಜ್ಞಾನ ಗೊತ್ತಿಲ್ಲದ ಕೆಟ್ಟವ್ರ. ಎರಡು ರೀತಿ ಇರ್ತಾರೆ. ಒಳ್ಳೆಯವ್ರು ಆಗಂಗಿಲ್ಲ. ಅವ್ರ ಕೆಟ್ಟವರಾಗಿ ವಿಲನ್ ಆಗಿ ಅವ್ರ ಜೀವನ ಕಳೆದು ಅವ್ರ ಪಾತ್ರ ವಹಿಸೋದಕ್ಕೆ ಕೇಳಿ ಬಂದವರು ಅವ್ರ ಹೀರೋ ಆಗಂದ್ರೆ ಹೆಂಗಾಗ್ತಾರ? ಅವ್ರಿಗೆ ಬೇಕಾದ ಹೀರೋನ್ ಪಾತ್ರ ಕೊಟ್ರು ಅದು ವಿಲನ್ ಪಾತ್ರನೇ ಮಾಡಿ ಮತ್ತೆ ಕಲಿಗೆ ಹೋಗ್ತಾರ. ಹಿಂಗಾಗಿ ಇಲ್ಲೇನದಂತಂದ್ರೆ ಪಾಂಡಿತ್ಯ ಭೇದ, ಮತ್ತೆ ಮತಭೇದ, ಗುರು ಭೇದ, ಶಾಸ್ತ್ರ ಭೇದ. ನನ್ನ ಶಾಸ್ತ್ರ ಅದು, ನೀನು ಶಾಸ್ತ್ರ ಇದು, ನನ್ನ ಗುರು ನೀನು ಗುರು, ನನ್ನ ವಿಚಾರ ಹಿಂಗದ, ನನ್ನ ಮತ ಹಿಂಗದ, ನೀನು ಮತ ಹಂಗದ. ಎಲ್ಲ ಇವರು ತಮ್ಮ ತಮ್ಮ ಮತಗಳನ್ನ ತಗೊಂಡು ಬಾಯಿ ಮುಚ್ಕೊಂಡು ತಮ್ಮ ಸಾಧನೆ ಒಳಗೆ ತಾವು ಮುಳುಗಿದರೆ ಅವರೇ ಹೀರೋಗಳು. ಅವುಗಳನ್ನು ತಗೊಂಡು ಒಬ್ಬರ ಮೇಲೊಬ್ಬರು ಕೆಸರಿ ಎರಚಾಡ್ತಾರಲ್ಲ, ಒಬ್ಬರ ಮೇಲೊಬ್ಬರು ಹೇರ್ಲಕ್ ಹೋಗ್ತಾರ, ಒಬ್ಬರ ಮೇಲೊಬ್ರು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಹೇಳಕ್ ಹೋಗ್ತಾರಲ್ಲ, ಅವರೆಲ್ಲರೂ ಸ್ಪಿರಿಚುವಲ್ ವಿಲನ್ಸ್, ಆಧ್ಯಾತ್ಮಿಕ ಖಳನಾಯಕರು. ತಿಳ್ಕೊಂಡ್ಬಿಡ್ರಿ. ಅವ್ರು ಜಗಳ ಗಂಟ್ರಿ ಎಲ್ಲರೂ ಆಧ್ಯಾತ್ಮಿಕ ಖಳನಾಯಕರು, ಆಧ್ಯಾತ್ಮಿಕ ಹೀರೋಗಳಲ್ಲವ್ರು. ಸುಮ್ಮ ಬಾಯಿ ಮುಚ್ಕೊಂಡು ಕುಂತು ನಮ್ಮ ಗುರುಗಳು ಏನ್ ಹೇಳ್ಯಾರ ಕುಂತು ಒಂದ್ ಸ್ವಲ್ಪ ಓದಮ್ಮಪ್ಪ, ಅಧ್ಯಯನ ಮಾಡಮ್ಮ, ತಿಳ್ಕೊಳ್ಳೋಣ. ಭಕ್ತ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಹೋಗೋದಕ್ಕ ಬೇಕಾದಷ್ಟು 100
ಎಲ್ಲರೂ ಶರಣರು ಎಷ್ಟು ಮಾರ್ಗದರ್ಶನ ಮಾಡ್ಯಾರ. ಆ ಮಾರ್ಗದರ್ಶನವನ್ನ ನಾವು ಹೊಂದಿ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅನ್ನೋರು ಆಧ್ಯಾತ್ಮಿಕ ಹೀರೋಗಳು. ಯಾರು ಅದನ್ನು ತಗೊಂಡು ಜಗಳಾಡ್ತಾರ ಅವರೆಲ್ಲರೂ ಸ್ಪಿರಿಚುವಲ್ ವಿಲನ್ಸ್, ಅಂದ್ರೆ ಆಧ್ಯಾತ್ಮಿಕ ಖಳನಾಯಕರು. ಈಗಿರೋರು ಎರಡೇ ತರದ ಆಧ್ಯಾತ್ಮ ಜಗತ್ತಿನಲ್ಲಿ, ಎರಡು, ಒಂದು ಆಧ್ಯಾತ್ಮಿಕ ಹೀರೋಗಳು, ಇನ್ನೊಬ್ಬರು ಆಧ್ಯಾತ್ಮಿಕ ಖಳನಾಯಕರು. ಯಾರು ತಮ್ಮ ಗುರು ಹೇಳಿದ ಶಾಸ್ತ್ರವನ್ನು ಹಿಡ್ಕೊಂಡು ಗಟ್ಟಿಯಾಗಿ ಕುಂತ ಅಧ್ಯಯನ ಮಾಡ್ಲಿಕ್ಕತ್ತಾರ, ಯಾರು ಆತ್ಮೋದ್ಧಾರ ಮಾಡ್ಕೊಳಕತ್ತಾರ ಅವರೆಲ್ಲರೂ ಆಧ್ಯಾತ್ಮಿಕ ಹೀರೋಗಳು. ಉಳಿದವರು ಆ ವಿಷಯಗಳ ತಗೊಂಡು ಜಗಳಾಡೋರು, ಆ ಶಾಸ್ತ್ರ, ಆ ಗುರು, ಆ ಸಿದ್ಧಾಂತ ಅವೆಲ್ಲ ಹಿಡ್ಕೊಂಡು ಗುದ್ದಾಡೋರು ಎಂತವ್ರವರು. ವಿಚಾರ ಸಾಗರದ ಘೋಷಣೆ ಇದೆ, ಶುದ್ಧ ಬ್ರಹ್ಮ ಪೀಠದ ಘೋಷಣೆ ಇದೆ. ಆಧ್ಯಾತ್ಮಿಕ ಖಳನಾಯಕರು ಅಂತ ಗೊತ್ತಾಯ್ತಾ ಯಾರಂತ? ಗುರುತಿಸ್ಲಕ್ ಬರ್ತದಿಲ್ಲ ಈಗ ನಿಮಗೆ. ಇದು ಖಳನಾಯಕ ಅದೋ ಇದು ಹೀರೋ ಅದೋ? ಹೀರೋನ್ ಬೆನ್ನ ಹತ್ಬೇಕ ಏನು ಖಳನಾಯಕನ ಬೆನ್ನ ಹತ್ಬೇಕ? ನಾವು ಏನಾಗಬೇಕು? ಸ್ಪಿರಿಚುವಲ್ ಹೀರೋ ಆಗ್ಬೇಕಾ ಏನು ಸ್ಪಿರಿಚುವಲ್ ವಿಲನ್ ಆಗ್ಬೇಕಾ? ಏನಾಗ್ಬೇಕಂತೀರಿ? ಸ್ಪಿರಿಚುವಲ್ ಹೀರೋ ಆಗ್ಬೇಕು. ಅದಕ್ಕೆ ಶರಣ ಲಿಂಗವ ಪೂಜಿಸಿ ಅಂದವನರಿಯ ಅವನು ಏಕಗ್ರಾಹಿಯಾಗಿದ್ದಾನೆ. ಏಕಗ್ರಾಹಿಯಾದ ಶರಣ. ಮತಭೇದ, ಗುರುಭೇದ, ಶಾಸ್ತ್ರ ಭೇದ, ಮತ್ತಿನ್ನೇನು ಜಾತಿ ಭೇದ, ಆ ಜಾತಿ ಈ ಜಾತಿ ಅಂತ ಮತ್ತಿನ್ನೇಂದಿಸ್ ಮಂದಿ ಭಾಷೆಗಳನ್ನು ಹಿಡ್ಕೊಂಡು ಗುದ್ದಾಡ್ಲಕತ್ತಾರ. ಆ ಭಾಷೆ ಈ ಭಾಷೆ. ಕರ್ನಾಟಕದೊಳಗೆ ಕನ್ನಡ ಅನ್ನೋದು ಒಂದು ಭಾಷೆ. ಬಾಗ್ಲಾಗ ಬಂದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಮಂದಿ ಒಂದಿಷ್ಟು, ಹೈದರಾಬಾದು ಮತ್ತೆ ಬಾಂಬೆ ಮಂದಿ ಒಂದಿಷ್ಟು ಮಂದಿ ನಮಗೆ ಕಾಂಟ್ಯಾಕ್ಟ್ನಾಗ ಅದರ ಅಂತೇಳಿ ಮುಸ್ಲಿಮರ ಸಂಘಟನೆ ನಾವು ಹುಟ್ಟಿ ಬೆಳೆದೀವಿ ಅನ್ನೋದಕ್ಕ ನಮಗೊಂದಿಷ್ಟು ಉರ್ದು ಹಿಂದಿ ಬಗ್ಗೆ ನಾಲೆಜ್ ಅದ. ನಾವು ಯಾವ ಸ್ಟೇಟ್ನಾಗ ಹೋದ್ರೂ ನಾವು ಹಿಂದಿ ಬರ್ತದ, ಆರಾಮ್ ನಾವು ಮಾತಾಡ್ತೇವೆ. ಈ ಕಡೆ ಕುಷ್ಟಗಿ, ಕೊಪ್ಪಳ, ಆ ಕಡೆ ಹುಬ್ಬಳ್ಳಿ, ಧಾರವಾಡ ಆ ಕಡೆ ಹೋದ್ರೆ ಹಿಂದಿ ಇಲ್ಲ. ಅವ್ರಿಗೆ ಹಿಂದಿನೇ ಬರಲ್ಲ, ಸರಿಯಾಗಿ ಬರಂಗಿಲ್ಲ. ಅವ್ರಿಗೆ ಹಿಂದಿ ಅಂದ್ರೆ ಗೊತ್ತಿಲ್ಲ. ಹಿಂದಿ ಲ್ಯಾಂಗ್ವೇಜ್ ನಮ್ಮ ಮಿಸಸ್ ಹಿಂದಿ ಗಂಧನೇ ಇಲ್ಲ, ಹಿಂದಿ ಏನು ಗೊತ್ತಿಲ್ಲ. ಕುಷ್ಟಗಿ ಇದೇ ಏನ್ ಮಾಡೋದು? ಬೇರೆ ಸ್ಟೇಟಿಗೆ ಹೋದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ, ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಅದು ಲ್ಯಾಂಗ್ವೇಜ್ ಅನ್ನೋದು ಏನು ಇರಬೇಕು ಇರಬಾರ್ದು ಅಂತಲ್ಲ. ಅದು ಜೀವನ ಎಲ್ಲಿ ಬೇಕಲ್ಲಿ ದುಡ್ಕೊಂಡು ತಿಂತೀನಿ, ಮಾಡ್ಕೊಂಡು ತಿಂತೀನಿ ಅನ್ನೋಂಥ ಶಕ್ತಿ ಕೊಡ್ತದ ಭಾಷೆ. ಅಂತ ಭಾಷೆಯನ್ನು ಮನಗಿಸ್ಬಿಟ್ರು ಬೇಕಾಗಿಲ್ಲ. ಅದು ಪಾಸ್ ಆದ್ರಾಗಲಕ್ಕ ಫೇಲ್ ಆದ್ರಾಗಲಕ್ಕ ಒಂದು ಸಬ್ಜೆಕ್ಟ್ ಹಚ್ಚಿರ್ತದ. ಇಂಟ್ರೆಸ್ಟ್ ಇದ್ದವ್ರು ಓದ್ಕೋರಿ, ಬೇಡಾದ್ರೆ ಬಿಡ್ರಿ. ಪಾಸ ಫೇಲ ಮಾಡಿ ಮಾರ್ಕ್ಸ್ ಹಾಕಿದ್ರೆ ಓದಂಗಿಲ್ಲ. ಇನ್ನು ಸುಮ್ಮ ಹಂಗೆ ಆಪ್ಷನಲ್ ಇಟ್ರೆ ಯಾರು ಓದ್ತಾರೆ? ಆಯ್ತು, ಅದು ಹಿಂದಿ ಮಕ್ಕೊಂಡ್ಬಿಡುತ್ತೆ. ಯಾವ ಉದ್ದೇಶಕ್ಕಾಗಿ ಹಿಂದಿ ಭಾಷೆ ರಾಷ್ಟ್ರದ ಎಲ್ಲಾ ರಾಜ್ಯಗಳಲ್ಲಿ ಹೋದರೂ ನಮ್ಮ ದೇಶದೊಳಗೆ ನಾವು ಕಾಮನ್ ಭಾಷೆ ಅಂತ ಒಂದದ. ಅದು ಸಾಮಾನ್ಯ ಭಾಷೆ. ಲೋಕಲ್ ಭಾಷೆಗಳು ಆಯಾ ರಾಜ್ಯಕ್ಕೆ ಸೀಮಿತ. ನೀವು ಎಲ್ಲರೂ ಕನ್ನಡ ಮಾತಾಡ್ತೀನಿ ಅಂದ್ರೆ ಯಾರು ಕೇಳ್ತಾರೆ? ಹಿಂದಿ ಮಾತಾಡಿದ್ರೆ ಅವರಿಗೆ ನಿಮ್ಗೆ ಒಂದು ಕಮ್ಯುನಿಕೇಶನ್ ಸಿಗ್ತದೆ. ಅದು ನ್ಯಾಷನಲ್ ಲೆವೆಲ್ ಕಮ್ಯುನಿಕೇಶನ್ಲಿಂತ ವಂಚಿತರಾಗಿವೆ ಅಷ್ಟೇ. ಹಿಂದಿ ತಪ್ಪಿಸ್ಕೊಂಡೇವಂದ್ರೆ, ಮತ್ತೆ ಇಂಗ್ಲಿಷ್ ತಪ್ಪಿಸ್ಕೊಂಡೇವಂದ್ರೆ, ನಮ್ಮ ದೇಶ ಬಿಟ್ಟು ಹೊರಗೆ ಹೋದ್ರೆ ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಎಲ್ಲಿ ಹೋದ್ರೂ ಇಂಗ್ಲಿಷ್ ಮಾತಾಡ್ತಾರೆ. ಅದು ಇಂಗ್ಲಿಷ್ ತಪ್ಪಿಸ್ಕೊಂಡ್ಬಿಟ್ಟೇವಂತಂದ್ರೆ ಏನಾಯ್ತು? ಅದು ಸಮುದ್ರ ಕಪ್ಪಿ ಹೋಗಿ ಕೆರಿ ಕಪ್ಪಿ ಆಗೋದು, ಕೆರಿ ಕಪ್ಪಿ ಹೋಗಿ ಬಾವಿ ಕಪ್ಪಿ ಆಗೋದು ಅಷ್ಟೇ. ಈ ಭಾಷೆಯವರು ಮತ್ತೊಂದು ಕಡೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ, ಏನೂ ತಿಳಿಯಂಗಿಲ್ಲ. ಏನ್ ಮಾಡಿದ್ರು ಇಲ್ಲೇ ಬೇರೆ ಸ್ಟೇಟ್ನವರೆಲ್ಲ ಬರ್ತಾರ. ಎಲ್ಲರೂ ಇಲ್ಲಿ ಬಂದು ತಮ್ಮ ಫೆಸಿಲಿಟೀಸ್, ಶಿಕ್ಷಣ ಮತ್ತ ತಮ್ಮ ಶಿಕ್ಷಣ, ತಮ್ಮ ಉದ್ಯೋಗ ಎಲ್ಲ ಮಾಡಿ ಉದ್ಧಾರ ಆಗಿ ಓದ್ತಾರ. ನಾವು ಇಲ್ಲೇ ಕುಂದಿರ್ತೀವಿ ಅಷ್ಟೇ, ಹಿಂದೆ ಬೀಳ್ತೀವಿ. ಎಷ್ಟು ಭಾಷೆಗಳದಾವ ಅಷ್ಟು ಭಾಷೆ ಕಲಿಬೇಕು. ಭಾಷಾ ಜ್ಞಾನ ದೊಡ್ಡ ಆಸ್ತಿ ಅದು.
ಆ ಭಾಷಾ ಜ್ಞಾನದೊಳಗ ಸಣ್ಣದಾಕೋತ ಆದ್ರ ಅದು ಉದ್ಧಾರದ ಹೆದ್ದಾರಿ ಅಲ್ಲದ ನಾಶ ಆಗ ಹೆದ್ದಾರಿ ಅದು. ಭವಿಷ್ಯದೊಳಗೆ ಅದ್ರಾಗ ಏನೂ ಅರ್ಥ ಇಲ್ಲ. ಅದರಿಂದ ಮುಂದೇನಾಯ್ತು, ಲಿಂಗವ ಪೂಜಿಸಿ ಅನ್ಯವನ್ನರಿಯ. ಭಾಷಾ ಭೇದಗಳು ಬಿಟ್ಟು ಎಲ್ಲ ಭಾಷೆಯ ಜನರಲ್ಲಿ ಶರಣ ಏನ್ ನೋಡ್ಲಕತ್ತನವ, ಬೇರೆ ಬೇರೆ ಭಾಷೆಯವರು ಎಲ್ಲರಲ್ಲಿ ಏನ್ ನೋಡ್ಲಕತ್ತನವ. ಒಬ್ಬ ತೆಲುಗು ಬಂದನ, ಒಬ್ಬ ತಮಿಳ್ನಾಗ ಬಂದನ, ಒಬ್ಬ ಎಲ್ಲಿ ಕಾಶ್ಮೀರದಾಗ ಬಂದನ, ಎಲ್ಲೆಲ್ಲಿದೋ ಬಂದನ, ಮಹಾರಾಷ್ಟ್ರದಾಗ ಬಂದನ. ಶರಣ ಏನ್ ಮಾಡ್ಲಕತ್ತನ, ಆ ಎಲ್ಲ ಬೇರೆ ಬೇರೆ ರಾಜ್ಯದವರು. ಮತ್ತೆ ಕಂದಹಾರದಿಂದ ಮರುಳ ಶಂಕರ ದೇವರು ಬಂದರ. ಕಂದಹಾರ ಅಂತ ಹೇಳದಲ್ಲ ಕಡೆ ಅಫ್ಘಾನಿಸ್ತಾನ, ಬೇರೆ ಬೇರೆ ಕಡೆದೆಲ್ಲ ಬಂದರ. ಬೇರೆ ಬೇರೆ ದೇಶ, ಬೇರೆ ಬೇರೆ ರಾಜ್ಯದವ್ರು ಬಂದರ. ಅಲ್ಲಿ ಏನು ನೋಡ್ಲಕತ್ತಾನ ಶರಣ ಬಸವ, ಅವ್ರೊಳಗೆ ಏನ್ ನೋಡ್ಲಕತ್ತಾನ್ರಿ, ಲೈನ್ದಾಗ ಎದಿರ ಇಲ್ಲ ಮಕ್ಕೊಂಡ್ರೆ ಲಿಂಗವನ್ನೇ ನೋಡ್ಲಕತ್ತಾನ. ಲಿಂಗ ಬಿಟ್ರೆ ಮತ್ತೊಂದು ಏನಿಲ್ಲ. ಲಿಂಗವನ್ನ ನೋಡಿ ಏನ್ ಮಾಡ್ಲಕತ್ತಾನ, ಅವರಿಗೆ ಏನ್ ಮಾಡಿದ್ರು ಇವರು ಬಸವಣ್ಣವರು, ಕರ್ನಾಟಕಕ್ಕೆ ಬಂದು ಬದುಕ್ಲಕತ್ತೀರಿ ಅಂತಂದ್ರ ಏನ್ ಕಲೀರಿ ಅಂದ್ರು, ನೀವು ಯಾವ ಭಾಷೆದವ್ರು ಇದ್ರೆ ನಮ್ಗದು ಸಂಬಂಧ ಇಲ್ಲ, ಇಲ್ಲಿ ಬಂದು ಬದುಕ್ತೀರಿ ಅಂತಂದ್ರೆ ಫಸ್ಟ್ ಲರ್ನ್ ಕನ್ನಡ ಲ್ಯಾಂಗ್ವೇಜ್. ಅವ್ರಿಗೆ ಕನ್ನಡ ಟ್ರೈನಿಂಗ್ ಕೊಟ್ರು. ಕನ್ನಡ ಈ ಎಲ್ಲ ಸಾಹಿತ್ಯ ರಚನೆ ಮಾಡಂತ ಶಕ್ತಿ ತುಂಬಿದ್ರು. ಬೇರೆ ಭಾಷೆದವರಿಗೆ ಸಾಹಿತ್ಯ ರಚನೆ ಮಾಡುವಂತ ಶಕ್ತಿ ತುಂಬುವ ಕೆಲಸ ಎಲ್ಲೆಡೆ ನಡೆದದನ್ರಿ. ಈಗ ನಿಮ್ ಭಾಷೆದಾಗ ನೀವೇನಾರ ಮಾಡ್ಕೊರ ತಳ್ಳು ಬಿಟ್ಬಿಟ್ಟು ಕರ್ನಾಟಕದಾಗ ಬಂದ್ ಇರ್ತೀರಿ ಅಂದ್ರೆ ಕನ್ನಡ ಕಂಪಲ್ಸರಿ ಕಲಿಬೇಕು ಅನ್ನೋಂಥದ್ದು ಏನಾರ ನಡೆದದೇನು ಎಲ್ಲರ ಪ್ರೋಗ್ರಾಮು. ಮಹಾರಾಷ್ಟ್ರ ಮರಾಠಿ ಸಿದ್ದರಾಮ ಬಂದು ವಚನ ಮರಾಠಿಗೆ ಬರ್ದಾನ, ಕನ್ನಡ ಬರ್ದಾನ ಸಿದ್ದಣ್ಣ. ಸಿದ್ದರಾಮೇಶ್ವರ ವಚನ ಎದುರಾಗವ್ರಿ ಅವು. ಮೂಳಿಗೆ ಮಾರಯ್ಯ, ಮೂಳಿಗೆ ಮಹಾದೇವಿ, ಅವ್ರ ಕಾಶ್ಮೀರಿ ಭಾಷೆ ಅಲ್ಲಿದ್ ಬಂದ್ರು. ಅವ್ರು ಎದುರಾಗ ಬರ್ದಾರ ವಚನ. ಎಲ್ಲರೂ ಕನ್ನಡದಾಗ ವಚನ ಬರ್ದಾರ. ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡಂಗಿಲ್ಲ. ಈ ನೆಲದಾಗ ಇದಿರಿ ಅಂತಂದ್ರ ಕನ್ನಡದ ಸೇವೆ, ಕನ್ನಡ ಭಾಷೆ ಕಲ್ತು ನೀವು ಕನ್ನಡದಲ್ಲೇ ಸಾಹಿತ್ಯ ರಚನೆ ಮಾಡ್ಬೇಕಂತೇಳಿ ಕನ್ನಡದ ಜ್ಞಾನ ಕೊಟ್ಟು ಕನ್ನಡದ ಸಾಹಿತ್ಯ ರಚನೆ ಮಾಡುವಂತ ಸಾಮರ್ಥ್ಯ ತುಂಬಿದಂಥದ್ದು ಕನ್ನಡದ ನಿಜವಾದ ಅಭಿಮಾನ. ಕನ್ನಡವನ್ನ ಬಳಸಿ ಬದುಕಿದ ನಿಜವಾದ ಒಂದು ಕನ್ನಡದ ಅಭಿಮಾನಿಗಳಂತಂದ್ರ ಬಸವಾದಿ ಶರಣರು. ಅದು 12ನೇ ಶತಮಾನದಲ್ಲಿ ಸಂಸ್ಕೃತ ಅನ್ನೋದು ಪ್ರಬಲವಾದ ಭಾಷೆ. ಆ ಟೈಮಿನಲ್ಲಿ ಪಂಡಿತರೆಲ್ಲ ಸಂಸ್ಕೃತದಾಗೆ ಬರೆಯೋದು, ಸಂಸ್ಕೃತದಾಗೆ ಓದೋದು, ಸಂಸ್ಕೃತದಾಗೆ ಹೇಳೋದು ಕೇಳೋದು. ಅಂತ ಪಾಂಡಿತ್ಯವನ್ನ ತಗೊಂಡು ಅದನ್ನ ಕನ್ನಡ ಕಲಿಸಿ ಕನ್ನಡದಾಗ ಮಾಡಿದ್ದ ಕೆಲಸ ಏನ್ ಸಣ್ಣದಲ್ಲದು. ಅದೆಲ್ಲ ನೋಡಿದ್ರು ಅದ್ಭುತ ರೀ. ವಿಚಾರ ಮಾಡ್ಬೇಕು. ಏನು ಕನ್ನಡದಾಗಿಲ್ಲ ಅವಾಗ, ಎಲ್ಲ ಸಂಸ್ಕೃತ. ಪಾಂಡಿತ್ಯ ಎಲ್ಲ ಸಂಸ್ಕೃತ. ಪಾಂಡಿತ್ಯ ಸಾಹಿತ್ಯ, ಆಧ್ಯಾತ್ಮಿಕ ಸಾಹಿತ್ಯ. ಅದಕ್ಕೆ ಅಚ್ಚ ಲಿಂಗೈಕ್ಯನಯ್ಯ ಕೂಡಲ ಚನ್ನ ಸಂಘ ನಿಮ್ಮ ಶರಣ. ಅಚ್ಚ ಲಿಂಗೈಕ್ಯ, ತಾನೂ ಲಿಂಗವಾಗಿ ತನ್ನೆದುರಿಗಿರುವ ದೃಶ್ಯವೆಲ್ಲ ಲಿಂಗವನ್ನಾಗಿ ನೋಡಿ, ಲಿಂಗದ ಜೊತೆಗೆ ಲಿಂಗದ ವ್ಯವಹಾರ, ನಾಮರೂಪ ಕ್ರಿಯೆಗಳ ವ್ಯವಹಾರ ಶೂನ್ಯ, ಲೌಕಿಕ ವ್ಯವಹಾರ ಶೂನ್ಯ. ತಾನೂ ಏನಲ್ಲ ಲೌಕಿಕವನ್ನು ಹೊದ್ದ, ತಾನೂ ಲೋಕವನ್ನು ಹೊದ್ದ, ಲೌಕಿಕವನ್ನು ಹೊದ್ದ, ಸಕಲ ಜಗತ್ತಿನ ಸಚರಾಚರದ ಎಲ್ಲ ಭವಿಯನ್ನು ಅಳಿಸಿಬಿಟ್ಟನು. ಅಳಿಸಿ ಅಳಿಯುವುದು ಹೆಂಗದಿದು?
ಅಳಿಸಿ, ಸಕಲ ಸಚರಾಚರವನ್ನು ಅಳಿಸಿ ಅಂತಂದ್ರೆ ಏನದ, ಬ್ರಹ್ಮಾಂಡದೊಳಗಿರುವ ನಾಮ ರೂಪಗಳನ್ನೆಲ್ಲ ಅಳಿಸೋದು. ಅಳಿಯುವುದು ಅಂದ್ರೆ ತನ್ನ ನಾಮ ರೂಪಗಳನ್ನು ಕಳ್ಕೊಳ್ಳೋದು. ಎರಡೇ ಸಾಲದ ಇದು ವಚನ. ಅಳಿಯುವುದು, ತಾನು ಅಳಿಬೇಕು, ತನ್ನ ನಾಮರೂಪಗಳನ್ನು ಕಳ್ಕೋಬೇಕು. ತನ್ನ ನಾಮರೂಪಗಳನ್ನು ಕಳ್ಕೊಳ್ಳೋದು ಅಳಿಯುವುದು. ಇಡೀ ಬ್ರಹ್ಮಾಂಡದ ನಾಮರೂಪ ಕ್ರಿಯೆಗಳನ್ನ ಕಳೆದು ಅಳಿಯುವುದು. ಅಳಿಯುವುದು ಭವಿಯನ್ನ ಅಳಿಸುವುದು. ಹೆಂಗದ್ರಿ ಶಬ್ದ ನೋಡ್ರಿ ಅದು. ಸಕಲ ಜಗತ್ತಿನ ಸಚರಾಚರವೆಲ್ಲ ಭವಿ ಅಳಿಸಿ. ಅಳಿಸಿ ಅಂದ್ರೆ ನಾಮ ರೂಪ ಕ್ರಿಯೆಗಳನ್ನು ಎಲ್ಲವನ್ನ ಕಳೆದು ಅಲ್ಲಿ ಲಿಂಗ ಒಂದನ್ನೇ ನೋಡೋದು. ಮತ್ತೆ ಅಳಿಸಿ ಅಳಿಯುವುದು ಅಂತಂದ್ರೆ ತನ್ನ ನಾಮ ರೂಪಗಳನ್ನು ಕಳ್ಕೊಂಡು ತಾನು ಅಳಿಯುವುದು. ಆ ತನ್ನ ನಾಮ ರೂಪದ ಅಭಿಮಾನ ತಾನು ಕಳ್ಕೋಬೇಕು, ಬ್ರಹ್ಮಾಂಡದನ್ನು ಕಳೆದಾಕ್ಬಿಡ್ಬೇಕು. ಲೋಕವನ್ನು ಒದ್ದ, ಲೌಕಿಕವನ್ನು ಹೊದ್ದ. ಆ ಲೋಕದ ವ್ಯವಹಾರ ಮಾಡ್ಲಿಕ್ಕೂ ಹೋಗಂಗಿಲ್ಲ, ಅದಕ್ಕೆ ಲೋಕ ಅನ್ನಂಗಿಲ್ಲ, ಲೋಕದಾಗ ಸೇರಂಗಿಲ್ಲ. ಬೆರೆಸಿ ಬೆರೆಸಿ ಏನಾಗ್ಬಿಟ್ಟ, ಲಿಂಗದೊಳಗೆ ಬೆರೆಸಿಬಿಟ್ಟ. ಲಿಂಗದೊಳಗೆ ಬೆರೆತ, ಅದರಾಗಿಂದು ಬಿಟ್ಟ. ಆ ಲೌಕಿಕ ವ್ಯವಹಾರ ತಾನು ನಾಮರೂಪಗಳು ಇಟ್ಕೊಂಡು ತಾನು ಒಂದು ಲೋಕದ ಒಂದು ಭಾಗ ಅನ್ನೋದು ಬಿಟ್ಟ. ತ್ಯಜಿಸಿ ಏನದ, ಲಿಂಗದೊಳಗೆ ಬೆರೆಸಿ ಬೆರೆಸಿ ಏಕಗ್ರಾಹಿಯಾದ ಶರಣ ಲಿಂಗವ ಪೂಜಿಸಿ ಅನ್ಯವನ್ನು ಅರಿಯ. ಅದು ಬಿಟ್ಟರೆ ಮತ್ತೊಂದು ಏನು ಗೊತ್ತಿಲ್ಲ ಅವನಿಗೆ. ಐಕ್ಯ ಸ್ಥಳದ ವಚನ ಇಷ್ಟು ಸರಳವಾಗಿ ಎಲ್ಲಿ ಯಾರು ಹೇಳಿಲ್ಲ. ಅದಕ್ಕೆ ಇದು ಇಟ್ಕೊಂಡು ಕೂತೀನಿ ನಾನು. ಚಂದ ತಿಳಿಸಿ ಹೇಳಾರ ಚನ್ನಬಸವಣ್ಣವ್ರಂತ. ಅಚ್ಚ ಲಿಂಗೈಕ್ಯನಯ್ಯ ಕೂಡಲ ಚನ್ನ ಸಂಘ ನಿಮ್ಮ ಶರಣ. ಚಂದದನ್ರಿ ವಚನ ಇದು. ಲಿಂಗೈಕ್ಯ ಆಗೋದು ಏನ್ ಸತ್ತ ಮೇಲೆ ಲಿಂಗೈಕ್ಯ ಆಗ್ಬೇಕಂತೀರ? ಬದುಕಿರೋದ್ರಾಗೆ ಲಿಂಗೈಕ್ಯ ಆಗ್ಬೇಕ ಹೆಂಗ? ಆ ಲಿಂಗೈಕ್ಯಕ್ಕ ಈ ಲಿಂಗೈಕ್ಯಕ್ಕ ಏನ್ ವ್ಯತ್ಯಾಸ? ಸತ್ತ ಮೇಲೆ ಆಗ ಲಿಂಗೈಕ್ಯಕ್ಕೆ ಏನಂತಾರ? ಕ್ರಿಯಾಲಿಂಗೈಕ್ಯ. ಬದುಕಿರೋದ್ರಾಗೆ ಲಿಂಗೈಕ್ಯ ಆದ್ರ ಭಾವಲಿಂಗೈಕ್ಯ. ಭಾವ ಅಂದ್ರೆ ಇರೋದು, ಅಭಾವ ಅಂತಂದ್ರ ಹೋಗೋದು. ಭಾವಲಿಂಗೈಕ್ಯ ಅಭಾವಲಿಂಗೈಕ್ಯ. ಸತ್ತ ಮೇಲೆ ಏನಾಗಿದೆ ಅವನಿಗೆ ಗೊತ್ತು. ಅಭಾವಲಿಂಗೈಕ್ಯ, ಕ್ರಿಯಾಲಿಂಗೈಕ್ಯ. ಕ್ರಿಯಾ ಅಂತ ಶಬ್ದ ಬಳಸ್ತಿರಿಲ್ಲ ಲಿಂಗೈಕ್ಯ ವಿಚಾರದಲ್ಲಿ. ಭಾವ ಅಂತಂದ್ರೆ ಇದ್ದದ್ದು. ಇದ್ದಾಗೆ ಈ ರೀತಿ ತನ್ನ ನಾಮರೂಪಗಳನ್ನ ಕಳ್ಕೊಂಡು ಬ್ರಹ್ಮಾಂಡದ ನಾಮರೂಪಗಳನ್ನು ಕಳೆದು ತಾನು ಲಿಂಗವಾಗಿ ಇಡೀ ಬ್ರಹ್ಮಾಂಡವೆಲ್ಲ ಲಿಂಗ ಅಂತ ನೋಡಿ ಆ ಒಂದು ಲಿಂಗದ ವ್ಯವಹಾರದಲ್ಲೇ ಮುಳುಗಿದವನು ಎಂಥವನವನು? ಭಾವಲಿಂಗೈಕ್ಯ. ಏನು ಲೌಕಿಕ ವ್ಯವಹಾರ ಎಲ್ಲ ನೀವಾಗೆ ನಿಲ್ಲಿಸ್ಲಿಲ್ಲ, ಭಾವಲಿಂಗೈಕ್ಯ ಆಲಿಲ್ಲ ಅಂತಂದ್ರ ಕ್ರಿಯೆ ತಾನೇ ನಿಂತು ಬಿಡ್ತದ. ಒಂದು ದಿವಸ ಕ್ರಿಯೆ ತಾನೇ ನಿಂದಿರ್ತದ. ಅವಾಗ ಕ್ರಿಯಾಲಿಂಗೈಕ್ಯ. ಎಲ್ಲಿ ತನ ನಡೀತದೆ? ಪೆಟ್ರೋಲ್ ಇರೋ ತನ ಗಾಡಿ ನಡೀತದೆ. ಆಯುಷ್ಯನ ಪೆಟ್ರೋಲ್ ಮುಗಿತಂದ್ರೆ ಕ್ರಿಯಾಲಿಂಗೈಕ್ಯ. ಎಲ್ಲರೂ ಕ್ರಿಯಾಲಿಂಗೈಕ್ಯ ಆತರ. ಆದ್ರ ಭಾವಲಿಂಗೈಕ್ಯ ಸಾಧನೆಯ ಮೂಲಕ ಆಗ್ಬೇಕಷ್ಟೆ. ಏನು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಪಾಲಿಸೋರಿಗೆ ಲಿಂಗೈಕ್ಯ ಅಂತ ಶಬ್ದ ಬಳಸ್ತಾರ. ಅದು ಎಷ್ಟರ ಮಟ್ಟಿಗೆ ಪಾಲಿಸ್ಯಾರೋ, ಎಷ್ಟರ ಮಟ್ಟಿಗೆ ಅವ್ರದ್ದು ಪರಿಶುದ್ಧತೆ ಸಾಧಿಸ್ಯಾರೋ, ಎಷ್ಟರ ಮಟ್ಟಿಗೆ ಆನಂದ ಸಾಧಿಸ್ಯಾರೋ ಅವರವರಿಗೆ ಬಿಟ್ಟದ್ದು. ಕ್ರಿಯಾಲಿಂಗೈಕ್ಯ ಅಂತ ಹೇಳಕ್ಕೆ ಕೈ ಬಿಟ್ಟು ಬಿಡ್ತಾರ. ಆದ್ರ ಆ ಕ್ರಿಯಾಲಿಂಗೈಕ್ಯ ಆಗೋದಕ್ಕಿಂತ ಮೊದಲೇ ನಾವು ಭಾವಲಿಂಗೈಕ್ಯ ಆಗಬೇಕು. ಹೆಂಗಾಗಬೇಕು ಅಂತ ಇವತ್ತಿನ ವಚನ ನಿಮ್ಗೆ ಏನಾರೇ ಮಾರ್ಗದರ್ಶನ ಕೊಟ್ಟಿತ್ತು, ಸಂತೋಷ ಆಗಿತ್ತು. ಮತ್ತೆ ಇದು ಸಾಧ್ಯ ಇಲ್ಲದಂತ ಕೆಲಸ ಏನಲ್ಲ, ಇದು ಸಾಧ್ಯವಾದದ್ದೇ ಆದ ಅಂತೇಳಿ
ನೀವು ಪ್ರಯತ್ನ ಮಾಡಿ. ನಿನ್ನೆ ಸಾಯಂಕಾಲದ ಪಾಠದಲ್ಲಿ ಹೇಳಿದ್ನಲ್ಲ, ಕ್ರಿಯಾಲಿಂಗೈಕ್ಯ ಯಾವಾಗಬೇಕು? ಮುಂದೆಂದರೆ ಆಗ್ಬೇಕಾ? ಮೊದಲು ಯಾವಾಗರೆ ಆಗಿದ್ರ? ಭೂತಕಾಲದಲ್ಲಿ ಏನಾರ ಕ್ರಿಯಾಲಿಂಗೈಕ್ಯದ ಬಗ್ಗೆ ಅನುಭವ ಆಗ್ಯದ? ಭಾವಲಿಂಗೈಕ್ಯ ಮೊದಲು ಯಾವಾಗರೆ ಅನುಭವ ಆಗ್ಯದ? ಇಂಥ ವಚನ ಕೇಳಿ, ಇಂಥ ವಿಚಾರ ಕೇಳಿ ಆಗಿಲ್ಲ. ಮತ್ತ ಈಗ ಮುಂದೆ ಈಗ ಮತ್ತೆ ಇದು ಕೇಳಿದ ಮೇಲೆ ಯಾವಾಗ ಆಗ್ಬೇಕಂತೀರಿ ಭಾವಲಿಂಗೈಕ್ಯ? ಭವಿಷ್ಯದಲ್ಲಿ, ನಾಳೆ ಅಲ್ಲ, ಮುಂದಿನ ಕ್ಷಣ ಅಲ್ಲ. ನೀವೇನೇ ಸಾಧನೆ ಮಾಡ್ತಿದ್ರೆ ವರ್ತಮಾನ, ಈ ಕ್ಷಣನೇ ಆಗಬೇಕು ಭಾವಲಿಂಗೈಕ್ಯ. ಈ ಸತ್ಸಂಗ ಮುಗಿದ ಮೇಲೆ ಅಥವಾ ಎಲ್ಲರೇ ಯಾವುದೋ ಒಂದು ವ್ಯವಹಾರಗಳು ನಡೆದಾಗ ನೆನಪು ಮಾಡಿಕೊಂಡು ಗುರುಗಳು ಹೇಳಿದ ವಾಕ್ಯದಂತೆ ನಡಿಬೇಕಂತೇಳಿ ಭಾವಲಿಂಗೈಕ್ಯ ಅಲ್ಲ. ಈಗ ನೀವು ಭಾವದಲ್ಲಿ ಅದಿರೇ ಇಲ್ಲ, ಭಾವ ಅಭಾವ. ನೀವು ಅದಿರೇ ಇಲ್ಲ, ಅದಿರಿ ಅನ್ನೋದೇ ಭಾವ. ನಾ ಇಲ್ಲರಿ ಅಂದ್ರೆ ಅಭಾವ. ನಾ ಅದೀನಿ ಅಂತಂದ್ರೆ ಆ ಭಾವ ಏನಾಗಬೇಕಾಗ್ಯದಾಗ ಲಿಂಗದೊಳಗೆ ಐಕ್ಯ ಆಗ್ಬೇಕಾಗ್ಯದ. ಇದ್ದೇನೆ ಅನ್ನೋದೇ ಭಾವ, ನಾ ಇಲ್ಲ ಅನ್ನೋದೇ ಅಭಾವ. ನಾಮರೂಪಗಳ ವ್ಯವಹಾರಗಳಲ್ಲಿ ಮುಳುಗಿ ತಾನು ನಾಮರೂಪಗಳ ಸ್ವರೂಪವನ್ನ ಭಾವಿಸಿದಂತ ಅಜ್ಞಾನಿ ಅಭಾವ. ಭಾವ ಅಂತಂದ್ರ ನಾನು ಲಿಂಗ, ಎಲ್ಲವೂ ಲಿಂಗ, ಸರ್ವಂ ಶಿವಮಯಂ, ನಾನು ಶಿವೋಹಂ ಅಂತೇಳಿ ಯಾರು ತಿಳ್ಕೊಂಡಿರ್ತಾರ ಅವರು ಭಾವಲಿಂಗ. ಭಾವಲಿಂಗ ಅಂತ ಅರ್ಥ ಆಯ್ತ? ಪ್ರಾಣಲಿಂಗ, ಭಾವಲಿಂಗ, ಇಷ್ಟಲಿಂಗ ಇವು ಬೇರೆ ಅಲ್ಲವೇ ಅಲ್ಲ. ಇವು ಇಷ್ಟಲಿಂಗ ಅಂತಂದ್ರೆ ತಾಣದ ಇಷ್ಟೇ, ತಾಣಲಿಂಗ, ಪಿಂಡಾಂಡದೊಳಗಿರಂಥದ್ದು ಒಂದು ಇಷ್ಟಲಿಂಗ. ಅದೇನದ ಬಹಳ ದೊಡ್ಡದು, ಜಗದಗಲ ಮುಗಿಲಗಲ ಇದ್ದದ್ದು ಇಷ್ಟ ಆಗ್ಯದ ಲಿಂಗ, ಚುಳುಕಾಗಿ ಬಂದದ. ಮತ್ತ ಪ್ರಾಣಲಿಂಗ ಅಂತಂದ್ರ ಆ ಲಿಂಗ ಹೋಯ್ತು ಅಂದ್ರೆ ನೀನ್ ಯಾರು ಹೇಳಕತ್ತಿದ್ರಲ್ಲ, ನಾ ಮಕ್ಕೊಂಡಿನಿ ಅಂದ್ರ ನೀನು ಹೇಳಂಗಿಲ್ಲ. ನಾ ಎತ್ತರದಿನ ಅಂತೇಳಿ ನೀನ್ ಎದ್ದು ಮಾತಾಡ್ಲಕತ್ತಿದಿ, ನಾ ಮಲ್ಗಾವ್ ಅಲ್ಲ ಅಂತ ಹೇಳಕತ್ತಿದ್ರಲ್ಲ ನಿನ್ನೆ. ಹಂಗ ಪ್ರಾಣಲಿಂಗ ನಮ್ಮ ಎಲ್ಲ ವ್ಯವಹಾರಗಳು ನಡೆದಾವ. ಇವತ್ತ ಮಾತಾಡ್ಲಕತ್ತೀವಿ, ಕೊಡತೋಳ ವ್ಯವಹಾರ ಮಾಡ್ಲಕತ್ತೀವಿ, ನಮ್ಮ ಜೀವನ ನಡೆದದ ಅಂತಂದ್ರ ನಮಗಿವತ್ತು ಮನ್ಯಾಗ ಇಟ್ಕೊಂಡಾರ ಅಂತಂದ್ರ ಒಳಗಿರೋ ಪ್ರಾಣಲಿಂಗ ಆದ ಅಂತ ಇಟ್ಕೊಂಡಾರ. ಒಳಗಿರೋ ಪ್ರಾಣಲಿಂಗನೇ ಇದ್ದಿದ್ದಿಲ್ಲ ಅಂತಂದ್ರೆ ಒಂದ್ 2-3 ತಾಸು ಪ್ರೋಗ್ರಾಮ್ ಮಾಡಿ ಎಗರಿಸಿ ಬಿಡ್ತಾರೆ, ಕಳಿಸ ಸಾಕು ನಡಿ, ಹೋಗಿದ್ದಾಯ್ತು, ಮುಂದೆ ಇದ್ದು ಜಮಿಸ್ಕೊಂಡು ಹೋಗಮ್ ನಡಿ ಅಂತ ಹೇಳಿ ತಯಾರಾಗಿಬಿಟ್ಟು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ನಾ ಅದೀನಿ 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 ಅಂತ ಯಾರೇ ನೀ ಅದಿ ಏನಪ್ಪ ಅಂದ್ರ ನಾ ಇಲ್ರಿ ಅಂತ ಯಾರು ಅನ್ನಂಗಿಲ್ಲ. ನೀವು ಅದಿರಿ ಅಂತಂದ್ರೆ ಅದು ಭಾವಲಿಂಗ, ನಾ ಇಲ್ಲ ಅಂತಂದ್ರೆ ಅಭಾವಲಿಂಗ. ಅದೀನಿ ಅಂತಂದ್ಮೇಲೆ ಎಲ್ಲಿದ್ದೀರಿ? ಈಗ ಅದೀನಿ, ಇಲ್ಲೇ ಇದೀನಿ. ಆ ಇದ್ದೇನೆ ಅನ್ನುವಂಥದ್ದು ಸದ್ರೂಪದಲ್ಲಿ ನೀವು ಈ ಸಾಧನೆಯನ್ನು ಮಾಡಬೇಕು. ಲಿಂಗೈಕ್ಯ ಆಗಬೇಕು, ಭಾವಲಿಂಗೈಕ್ಯ ಆಗಬೇಕು. ಮತ್ತೆ ಮುಂದಿನ ವಿಚಾರ ನಾಳೆ ಏನ್ ಹೇಳ್ತಾರೆ ನೋಡೋಣ. ಏನ್ ಸಾಧನೆ ಮಾಡ್ತೀರಿ ಎಲ್ಲ ವರ್ತಮಾನದಲ್ಲಿ ಆಗ್ಬೇಕು. ನಿನ್ನೆ ಒಂದು ಬ್ಯೂಟಿಫುಲ್ ಟಾಪಿಕ್ ಯೋಗ ಪದ್ಧತಿ ಒಳಗ ಜಸ್ಟ್ ಚಂದ ಮಾಡಿ ಆರಂಭಿಸಿವಿ. ನಿನ್ನೆ ಬರೋರು ಯಾರು ಬರಲಿಲ್ಲ ಸರಿಯಾಗಿ. 4 ಗಂಟೆ ಪಾಠ ನೆಗ್ಲೆಕ್ಟ್ ಮಾಡ್ಲಕತ್ತೀರಿ. ನೆಗ್ಲೆಕ್ಟಿಂಗ್ ದಿ ಸ್ಪಿರಿಚುವಲ್ ಲೆಸನ್ ಇಸ್ ನೆಗ್ಲೆಕ್ಟಿಂಗ್ ಯುವರ್ ಸೆಲ್ಫ್. ಅಷ್ಟೇ. ಅಧ್ಯಾತ್ಮ ಅಂತಂದ್ರೆ ನಿಮ್ಮ ಉದ್ಧಾರಕ್ಕಾಗಿ ಮಾಡ್ತಾ ಇರುವ ಪಾಠ. ಆ ಒಂದು ಪಾಠವನ್ನ ನೀವು ಅಲಕ್ಷ್ಯ ಮಾಡಿದ್ರಿ ಅಂದ್ರೆ ನಿಮ್ಮನ್ನು ನೀವೇ ಅಲಕ್ಷ್ಯ ಮಾಡ್ಕೊಂಡಂಗೆ. ಬೇಕಿದ್ರೆ ಉದ್ಧಾರ ಆಗ್ಬೇಕಾದ್ರೆ ಬಂದಿರ್ತೀರಿ, ಇಲ್ಲ ಅಂತಂದ್ರೆ ಬಿಟ್ಟಿರ್ತೀರಿ ಅಷ್ಟೇ. ಮತ್ತೇನ್ ಮಾಡೋಕೀಗ? ವಿಚಾರ ಸಾಗರಕ್ಕೆ ಹೋಗ್ಬೇಕಲ್ಲ. ಚಂದದನ್ರಿ ವಚನ.
ಅಚ್ಚಲಿಂಗೈಕ್ಯ. ಬ್ರಹ್ಮಾಂಡನು ಲಿಂಗವಾಗಿ, ತಾನು ಲಿಂಗವಾಗಿ, ತಾನು ಅಂಗವಾಗಿ ಜೀವನಾಗಿ ಬ್ರಹ್ಮಾಂಡ ಲಿಂಗವಾಗಿ, ಅಥವಾ ತಾನು ಲಿಂಗವಾಗಿ ಬ್ರಹ್ಮಾಂಡವನ್ನ ನಾಮರೂಪದಿಂದ ನೋಡಿದ್ರಲ್ಲ. ಅಚ್ಚಲಿಂಗೈಕ್ಯ ಅಂದ್ರೆ ತಾನು ಲಿಂಗ, ವ್ಯಷ್ಟಿನೂ ಲಿಂಗ, ಸಮಷ್ಟಿನೂ ಲಿಂಗ, ಒಂದೇ ಒಂದು ತತ್ವ, ಅದೊಂದು ಏಕಗ್ರಾಹಿ. ಅವನು ಬಿಟ್ಟರೆ ಮತ್ತೊಂದು ಏನಿದೆ ಇಲ್ಲ. ದಿವ್ಯ ದೃಷ್ಟಿಯ ಸ್ಥಿರತೆ. ದಿವ್ಯ ದೃಷ್ಟಿ ಅಂದ್ರೆ ಏನು ಅಂತ ನಿನ್ನೆ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ ಚರ್ಚೆ ಮಾಡಿದ್ರಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿಯ ದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ. 247ನೇ ವಿಷಯಾಂಕ ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ. 154ನೇ ಕಬಿತ್ತಾವನ್ನು ಆಧರಿಸಿ ವಿಶ್ಲೇಷಣೆ ಮುಂದುವರಿತಾ ಇದೆ. ಅದಕ್ಕೆ ಒಂದು ಸಾಮಾನ್ಯ ಚೇತನ, ಇನ್ನು ಒಂದು ವಿಶೇಷ ಚೇತನ ಅಂತಿದೆ. ಸಾಮಾನ್ಯ ಚೇತನ ಏನ್ ಮಾಡ್ತದಂದ್ರ ಮಾಯೆ ಮತ್ತು ಜ್ಞಾನ ಎರಡಕ್ಕೂ ಸತ್ಯ ಅಸತ್ಯ, ಬ್ರಹ್ಮ ಭ್ರಮೆ ಎರಡಕ್ಕೂ ಆಶ್ರಯ ಕೊಡ್ತದೆ. ಅದೇ ವಿಶೇಷ ಚೇತನ ಆಗಿ ಗುರುವಿನ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದಾಗ ನಮ್ಮೊಳಗೆ ಒಂದು ವಿಶೇಷ ಚೇತನ ಉತ್ಪನ್ನ ಆಗ್ತದೆ. ಆ ವಿಶೇಷ ಚೇತನ ಏನದು ಅಜ್ಞಾನಕ್ಕೆ ವಿರೋಧಿ ಆದ. ಈ ಅಜ್ಞಾನಕ್ಕೆ ವಿರೋಧಿ ಆದಂತ ದೃಷ್ಟಿಕೋನ ಏನದ ಅದೇ ದಿವ್ಯ ದೃಷ್ಟಿ, ಅದೇ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಈ ದಿವ್ಯ ದೃಷ್ಟಿ ಸತ್ಸಂಗದೊಳಗ ಸಿಗದ್ರಾಗ ಏನು ಸಮಸ್ಯೆ ಇಲ್ಲ, ಎಲ್ಲರಿಗೂ ಸಿಗ್ತದೆ. ಆದ್ರೆ ಅದು ಸ್ಥಿರವಾಗಿ ನಿಲ್ಲಬೇಕಾದ್ರೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳನ್ನ ಮಾಡಿ ಯಾರು ನಿರ್ಮಲ ಚಿತ್ತ, ಯಾರು ನಿಶ್ಚಲ ಚಿತ್ತ ಮಾಡ್ಕೊಂಡಿರ್ತಾರೋ ಅವರಲ್ಲಿ ಅದು ಸ್ಥಿರವಾಗಿ ನಿಲ್ಲುತ್ತದೆ. ಮತ್ತೆ ಏನಾಗ್ತದಪ್ಪ, ಸ್ಥಿರವಾಗಿ ನಿಲ್ಲುತ್ತದೆ. ಮತ್ತೇನಾಗ್ತದಂತಂದ್ರೆ ಯಾರು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇರಂಗಿಲ್ಲ ಅವರಿಗೂ ಈ ದಿವ್ಯ ದೃಷ್ಟಿ ಬ್ರಹ್ಮಜ್ಞಾನ ಆಗ್ತದೆ. ಆದ್ರೆ ಅವ್ರದ್ದು ಎಂಥದಿರ್ತದಂತಂದ್ರೆ ಉಸುಕಿನ ಮೇಲೆ ಕಟ್ಟಿದ ಮನೆಯ ಹಾಗೆ ಒಂದು ದಿನ ಬಿದ್ದು ಹೋಗ್ಬಿಡ್ತದೆ, ಗುಣಾದಿ ಇಲ್ಲತ್ತು. ಅದಕ್ಕೆ ಮಲದೋಷ ನಿವೃತ್ತಿ ಮಾಡಬೇಕಾದ್ರೆ ವೇದೋಕ್ತ ನಿಷ್ಕಾಮ ಕರ್ಮಗಳನ್ನ ಮಾಡಿ ಏನಾಗಬೇಕು, ನಿರ್ಮಲ ಚಿತ್ತ ಸಾಧನೆ ಮಾಡಬೇಕು. ವಿಕ್ಷೇಪ ದೋಷ ನಿವೃತ್ತಿ ಆಗಬೇಕಾದ್ರೆ ವೇದೋಕ್ತ ಧ್ಯಾನ, ತಪಸ್ಸು, ಉಪಾಸನೆಗಳನ್ನ ಮಾಡಿ ಅಲ್ಲಿ ಏನ್ ಮಾಡಬೇಕು, ನಿಶ್ಚಲ ಚಿತ್ತ ಸಾಧನೆ ಮಾಡಬೇಕು. ಆವರಣ ದೋಷ ನಿವೃತ್ತಿ ಮಾಡ್ಕೋಬೇಕಾದ್ರೆ ಅಜ್ಞಾನ ನಿವೃತ್ತಿ ಮಾಡಬೇಕು. ಆವರಣ ಅಂದ್ರೆ ಅಜ್ಞಾನ, ತನ್ನ ಸ್ವರೂಪದ ಬಗ್ಗೆ ತನಗೆ ಅರಿವಿಲ್ಲದಕ್ಕೆ ಅಜ್ಞಾನ ಅಂತಾರ. ಅದನ್ನ ಕಳ್ಕೋಬೇಕಾದ್ರೆ ಗುರುವಿನ ಹತ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೋಬೇಕು. ಮಾನ್ಯ ಒಬ್ರು ಯಾರ ಲಿಂಗ ಪೂಜೆ ಮಾಡ್ಕೋತೇವಲ್ಲ ತ್ರಾಟಕ, ಆ ತ್ರಾಟಕದಾಗ ಇದೆಲ್ಲ ಬರ್ತದ ಬಿಡಪ್ಪ ಅಂತೇಳಿ ಅಂದ್ರೆ ತ್ರಾಟಕದಾಗ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದ. ಶ್ರವಣ ಮನನ ನಿಧಿಧ್ಯಾಸನ ಆಗಂಗಿಲ್ಲ, ಸ್ವಾಧ್ಯಾಯ ಇಲ್ಲ, ಪ್ರವಚನ ಇಲ್ಲ, ಬರೇ ತ್ರಾಟಕ ಮಾಡಿ ಲಿಂಗ ಪೂಜೆ ಮಾಡ್ಕೋತೀನಿ ಅಂತಂದ್ರ ತಟ್ಟೆ ಬಟ್ಟಲು ಚಮಚ ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ರೆಡಿಯಾಗಿ ಕುತ್ತಂಗ. ಶ್ರವಣ ಮನನ ನಿಧಿಧ್ಯಾಸನಗಳು ಮಾಡಿದ್ರೆ ಊಟ ಮಾಡ್ದಂಗ, ಬ್ರಹ್ಮಜ್ಞಾನದ ಊಟ ಮಾಡ್ದಂಗ. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಲಾರ್ದೆ ಬರೀ ನಾನು ಏನ್ ಮಾಡ್ತೀನಿ, ಲಿಂಗ ಪೂಜೆ ಮಾಡ್ತೀನಿ, ಲಿಂಗ ಧ್ಯಾನ ಮಾಡ್ತೀನಿ ಅಂತಂದ್ರೆ ಅದೇನು ಮನಸ್ಸು ನಿರ್ಮಲ ಆಗ್ತದ, ಮನಸ್ಸು ನಿಶ್ಚಲ ಆಗ್ತದ ಅಷ್ಟೇ. ಈ ಒಂದು ಆವರಣ ದೋಷ ಹೋಗಂಗಿಲ್ಲ, ಅಜ್ಞಾನ ಹೋಗಂಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸನದಲ್ಲಿಂದನೇ ಅಜ್ಞಾನ ಹೋಗ್ತದ. ಮತ್ತೆ ಈ ಮಲದೋಷಗಳು ನಿವೃತ್ತಿ ಆಗುವ ತನಕ ವೇದೋಕ್ತ ಕರ್ಮಗಳನ್ನು ಮಾಡಲೇಬೇಕು.
ಮತ್ತೆ ವಿಕ್ಷೇಪ ದೋಷ ನಿವೃತ್ತಿಯಾಗಿ ಮನಸ್ಸಿನಲ್ಲಿ ಸ್ಥಿರತೆ ಬರಬೇಕಾದ್ರೆ ಆ ಒಂದು ವೇದೋಕ್ತವಾದಂತ ಧ್ಯಾನ ತಪಸ್ಸು ಉಪಾಸನೆಗಳನ್ನು ಮಾಡುತ್ತಿರಲೇಬೇಕು. ಯಾವಾಗ ಮನಸ್ಸು ನಿರ್ಮಲ ಆಗ್ತದ, ಯಾವಾಗ ಮನಸ್ಸು ನಿಶ್ಚಲ ಆಗ್ತದ, ಆವಾಗ ಈ ಕರ್ಮೋಪಾಸನೆಗಳನ್ನು ತ್ಯಾಗ ಮಾಡಬಹುದು ಅಂತೇಳಿ ಆರೂಢ ಪದ್ಧತಿ ಅದ್ವೈತ ಸಿದ್ಧಾಂತದವ್ರು ಹೇಳ್ತಾರೆ. ಅದ್ವೈತ ಸಿದ್ಧಾಂತದೊಳಗೆ ಶಂಕರಾಚಾರ್ಯರು ಕೊನೆ ತನಕ ಕರ್ಮೋಪಾಸನೆಗಳು ಮಾಡ್ಬೇಕಂತ ಅಲ್ಲಿ ಹೇಳಲ್ಲ. ಅವರು ಅದ್ವೈತ ಸಿದ್ಧಾಂತದೊಳಗೆ ಒಂದು ಸ್ಟೇಜ್ ತನ ಮಾಡಿ ಆಮೇಲೆ ಬಿಡ್ರಿ ಅಂತ ಹೇಳ್ತಾರೆ. ಆದ್ರೆ ವೀರಶೈವ ಪದ್ಧತಿ ಏನ್ ಹೇಳ್ತದ, ಈ ಮನುಷ್ಯ ಜನ್ಮ ಇರೋ ತನಕ ಇದು ಮರವಿನ ಜನ್ಮ. ಇದೇನ್ ನೋಡ್ತಿರ್ತದಪ್ಪ ಅಂತಂದ್ರೆ ಶಾಶ್ವತವಾಗಿ ನಿರ್ಮಲವಾಗಿರ್ಲಿಕ್ಕೆ ಆಗಂಗಿಲ್ಲ, ಶಾಶ್ವತವಾಗಿ ನಿಶ್ಚಲವಾಗಿ ಇರಲಿಕ್ಕೆ ಆಗಂಗಿಲ್ಲ. ಇದು ಮೇಲಿಂದ ಮೇಲೆ ಮಲಿನವಾಗ್ತಾನೆ ಇರ್ತದ, ಮೇಲಿಂದ ಮೇಲೆ ಚಂಚಲ ಆಗ್ತಾನೆ ಇರ್ತದ. ಅದಕ್ಕ ನಿಮಗ ನಿಮ್ಮ ಗುಣ ಸ್ವಭಾವಗಳ ವಿವೇಚನೆಗೆ ಬಿಟ್ಟರೆ ಈಗ ನಮ್ಮ ಅಂತಃಕರಣ ಶಾಶ್ವತವಾಗಿ ನಿರ್ಮಲ ನಿಶ್ಚಲ ಆಗ್ತದಂತ ಅನ್ನೋರು ಯಾರೇ ಅದಿರೇನಿದ್ರಾಗ? ಗುಣ ಸ್ವಭಾವಗಳು ನಮ್ಮ ಅಂತಃಕರಣಗಳು ಶಾಶ್ವತವಾಗಿ ನಿರ್ಮಲ ಶಾಶ್ವತವಾಗಿ ನಿಶ್ಚಲ ಆಗ್ತದ ಅಂತ ಹೇಳೋರು ಯಾರೇ ಅದರೇನು ಜಗತ್ತಿನಾಗ? ಯಾರೇ ಅಂತವ್ರು ಇದ್ರು ಅಂತಂದ್ರೆ ಅವ್ರು ಕರ್ಮೋಪಾಸನೆಗಳನ್ನ ಬಿಡಬಹುದು. ನಮ್ದಂತೂ ಇಲ್ಲಪ್ಪ. ಮೇಲಿಂದ ಮೇಲೆ ಮಲಿನ ಆಗ್ತಿರ್ತದ, ಮೇಲಿಂದ ಮೇಲೆ ಚಂಚಲ ಆಗ್ತಿರ್ತದೆ. ಮತ್ತೆ ನಿಮ್ಗೆ ಯಾರ್ಯಾರೇ ಆಗ್ತಿತ್ತು ಅಂದ್ರೆ ನಿಮಗೂ ಬಿಟ್ಟದ್ದು. ಅದಕ್ಕೆ ವೀರಶೈವ ಪದ್ಧತಿ ಏನಾಗ್ತದ, ಆ ಶಾಶ್ವತವಾದ ನಿರ್ಮಲ ಚಿತ್ತ, ಶಾಶ್ವತವಾದ ಮಲಿತ ಚಿತ್ತ ಸಾಧ್ಯ ಇಲ್ಲ. ಅದು ಮೇಲೆ ಮೇಲೆ ಏನಾಗ್ತಿರ್ತದ, ಮಲಿನ ಆಗ್ತಿರ್ತದ, ಚಂಚಲ ಆಗ್ತಿರ್ತದ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಸಾಯುವ ತನಕ ಜೀವನಾವಧಿ ಏನ್ ಮಾಡ್ಬೇಕು? ಆ ಮಲ ವಿಕ್ಷೇಪಗಳು ದಿನ ಮನಿ ಕಸ ಹೆಂಗ್ ಹೊಡಿತೀವಿ, ದಿನ ಸ್ನಾನ ಪೂಜೆ ಹೆಂಗ್ ಮಾಡ್ಕೋತೀವಿ, ಹಂಗೆ ಮೈ ತೊಳೆದು ಸ್ನಾನ ಹೆಂಗ್ ಮಾಡ್ಕೋತೀವಿ, ಮನಿ ಹೆಂಗ್ ಸ್ವಚ್ಛ ಮಾಡ್ತೀವಿ, ಅದೇ ರೀತಿ ನಾವೇನ್ ಮಾಡಬೇಕು? ಆ ಮಲ ವಿಕ್ಷೇಪಗಳ ಒಂದು ನಿವಾರಣೆಗಾಗಿ ನಾವೇನ್ ಮಾಡ್ಬೇಕಾಗ್ತದ? ಧ್ಯಾನ ಪೂಜಾದಿಗಳನ್ನು ನಾವು ಮಾಡ್ಕೋತೇ ಇರಬೇಕು. ಇದು ಮಾಡ್ಕೋತಿರೋದ್ರಿಂದ ಏನಾಗ್ತದ ಅಂದ್ರೆ ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯರಾಗ್ತೀವಿ. 3 ಹೊತ್ತು ಸ್ನಾನ, 3 ಹೊತ್ತು ಪೂಜೆ ಮಾಡ್ತಿದ್ನಪ್ಪ ನಮ್ಮ ಅಜ್ಜ, ನಮ್ಮ ಅಪ್ಪ, ನಮ್ಮ ಮಾವ ಅಂತ ಹೇಳಿಕೆ ಮನೆಯವರಿಗೆ ಒಂದು ಆದರ್ಶಪ್ರಾಯ ಆಗಿ ಅವ್ರು ಮಾಡ್ಯಾರಲ್ಲ ನಾವು ಮಾಡಬೇಕು ಅನ್ನೋಂಥದ್ದು ಒಂದು ಭಾವನೆನೂ ಉಂಟಾಗ್ತದೆ. ಈ ಆರೂಢ ಪದ್ಧತಿ ಅದ್ವೈತ ಪದ್ಧತಿ ಒಳಗ ಒಂದು ಸ್ಟೇಜಿಗೆ ಹೋದ್ಮೇಲೆ ಬರೀ ಶಾಸ್ತ್ರಜ್ಞಾನ ಒಂದೇ ಓದ್ಕೋತ್ ಕುಂದಿರ್ಬೇಕು. ಮಲಿನ ಚಿತ್ತ, ಚಂಚಲ ಚಿತ್ತ ಇದು ನಮಗೆ ಇಲ್ಲ ಅನ್ನೋಂಥವ್ರು ಅಂಥದ್ದು ಮಾಡ್ಬೇಕಂತೇಳಿ ಒಂದು ಅವಕಾಶ ಕೊಟ್ಟಾರ. ಅಂಥವ್ರು ಎಲ್ಲೋ ಒಬ್ರು ಇರ್ಬೋದು ಮಹಾತ್ಮರು, ಆದ್ರೆ ಎಲ್ಲರೂ ಜನಸಾಮಾನ್ಯರಿಗೆ ಅದು ಸಾಧ್ಯ ಇಲ್ಲದ ಮಾತು. ಎಲ್ಲ ಕಾಲದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ಸು ವಿಕ್ಷಿಪ್ತ ಆಗ್ತಿರ್ತದೆ. ನಾನಾ ರೀತಿ ಬಳಸಬಾರದ ಶಬ್ದಗಳು, ಮಾಡಬಾರದ ಕೆಲಸಗಳು ಏನೆಲ್ಲ ಮಾಡ್ಬೇಕಂತ ಲೌಕಿಕ ವ್ಯವಹಾರದೊಳಗೆ ಅವೆಲ್ಲ ಸಂಬಂಧ ಇರ್ಲಾರ್ದಂಗ ಇದ್ದು ಪೂರ್ತಿ ಏನಾಗಿರ್ಬೇಕು? ಅವರು ವಿರಕ್ತರಾದಾಗ ಮಾತ್ರ ಅಂಥದ್ದು ಚಾಲು ಆಗ್ತದೆ. ಎಷ್ಟು ವಿರಕ್ತರಾದರೂ ಸಹಿತ ಅವರಿಗೊಂದು ಮಠ, ಅವರಿಗೊಂದು ಆಸ್ತಿ, ಅವ್ರದೇ ಆದ ಕೆಲವೊಂದು ಅಧಿಕಾರಗಳು ಇದ್ದತ್ನಾಗ ಅಲ್ಲಿ ಅವರಿಗೆ ಗೊಂದಲಗಳು ಉಂಟಾದಾಗ ಅವರು ಕೋರ್ಟಿಗೆ, ಕಚೇರಿಗೆ, ಪೊಲೀಸ್ ಸ್ಟೇಷನ್ ಅಡ್ಡಾಡ್ತಾರ. ಕೋರ್ಟಿನೊಳಗ ಗೃಹಸ್ಥರ ಕೇಸುಗಳಕ್ಕಿಂತ ಸನ್ಯಾಸಿಗಳ ಕೇಸೇ ಬಹಳ ಅದಾವ. ಮತ್ತ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಇತ್ತು ಅಂತಂದ್ರೆ ಈ ಕೋರ್ಟು ಬೇಡ, ಕಚೇರಿ ಬೇಡ, ಏನು ನಷ್ಟ ಆದ್ರೆ ನಿಂದು, ಏನು ಲಾಭ ಆದ್ರೆ ನಿಂದು. ಪ್ರಾಕ್ಟಿಕಲ್ ಆಗಿ ಈ ಲಾಭ ನಷ್ಟ ನಿಂದಪ್ಪ, ನಂದ ಅಲ್ಲ ಅಂತ ಹೇಳಕ್ಕೆ ಕುಂತಿದ್ರು ಅಂತಂದ್ರೆ ಅವ್ರ ನಿರ್ಮಲ ಚಿತ್ತ, ಅವರು ನಿಶ್ಚಲ ಚಿತ್ತ.
ಪೊಲೀಸ್ ಸ್ಟೇಷನ್ ಹೋಗಿ ಕೋರ್ಟ್ ಕಚೇರಿ ಗುಂಡಾಗಿರಿ ಮಾಡ್ಲಕತ್ತಾರ ಅಂತಂದ್ರೆ ಅವರೆಲ್ಲ ಮಲಿನ ಚಿತ್ತ ಚಂಚಲ ಚಿತ್ತದವರು, ಅವರೆಲ್ಲ ಸ್ವಚ್ಛ ಅದಾರ ಅಂತ ಅಲ್ಲ. ಪರಮಾತ್ಮನ ಮೇಲೆ ನಂಬಿದವರು ಅಲ್ಲ. ಅವರು ತಮ್ಮ ಸ್ವಂತ ಪ್ರಯತ್ನದಿಂದ ಏನಾಗಬೇಕದು ಆಗ್ತಿರ್ತವೆ. ಓಕೆ, ಮತ್ತೆ ಮುಂದಿಂದು ಮಾಯೆಯ ಚೇತನದ ಮಾಯೆ ಏನ್ ಮಾಡದ ಚೇತನದ ಆಶ್ರಯದಲ್ಲಿ ಇರುತ್ತದೆ ಎಂದು ಹೇಳುವಾಗ ಉಂಟಾಗುವ ಒಂದು ಸಂಶಯ. ಏನು ಡೌಟು? ಇಲ್ಲಿ ತನ ಹೇಳಿದ ಪಕ್ಕ ತಿಳಿದದಲ್ರಿ ನಿಮಗ. ವೀರಶೈವ ಪದ್ಧತಿ, ಆರೂಢ ಪದ್ಧತಿ ಇರುವ ವ್ಯತ್ಯಾಸಗಳು. ದಿವ್ಯ ದೃಷ್ಟಿ ಅಂದ್ರೆ ಏನು? ಆ ದಿವ್ಯ ದೃಷ್ಟಿ ಶಾಶ್ವತವಾಗಿ ನಿಲ್ಲಬೇಕಾದ್ರೆ ಹೆಂಗಿರಬೇಕು? ಮತ್ತದು ಯಾಕೆ ದಿವ್ಯ ದೃಷ್ಟಿ ಮತ್ತೆ ಮತ್ತೆ ಕಳ್ಕೊಂಡು ಕುರುಡರಾಗ್ತೀವಿ? ದಿವ್ಯ ದೃಷ್ಟಿ ಕಳ್ಕೊಂಡು ಕುರುಡರಾದಾಗ ನಾಮರೂಪಗಳನ್ನು ನೋಡ್ತೀವಿ, ದಿವ್ಯ ದೃಷ್ಟಿ ಇದ್ದಾಗ ಬ್ರಹ್ಮನನ್ನು ನೋಡ್ತೀವಿ. ಅಷ್ಟೇ ಅಲ್ಲ, ಕಣ್ಣು ಅದಾವತ್ತು ತಿಳ್ಕೊಂಡಿರಿ. ಯಾವ ಕಣ್ಣವು? ಕುರುಡುಗಣ್ಣು. ನಾಮರೂಪಗಳನ್ನು ನೋಡುವ ಕಣ್ಣುಗಳೆಲ್ಲ ಕುರುಡು ಕಣ್ಣವು. ದೃಷ್ಟಿ, ದಿವ್ಯ ದೃಷ್ಟಿ ಇದ್ದವರು ಕೇವಲ ದೇವರನ್ನಷ್ಟೇ ನೋಡ್ತಾನೆ, ಮತ್ತೆ ಏನು ನೋಡಂಗಿಲ್ಲ. ಅದಕ್ಕೆ ದಿವ್ಯ ದೃಷ್ಟಿ ಅಂತಾರೆ. ಇವೇನು ಲೌಕಿಕ ಕಣ್ಣುಗಳು, ಲೋಕವನ್ನು ನೋಡುವ ಲೌಕಿಕ ಕಣ್ಣುಗಳು. ಪಾರಮಾರ್ಥಿಕ ದೃಷ್ಟಿ ಇಲ್ಲದ ಕಣ್ಣುಗಳು ಅವರೇ ಲೌಕಿಕ ಕಣ್ಣುಗಳು. ಮುಂದೇನಾಯ್ತು? ಮಾಯೆ ಚೇತನದ ಆಶ್ರಯದಲ್ಲಿರುತ್ತದೆ ಎಂದು ಹೇಳುವಾಗ ಉಂಟಾಗುವ ಸಂಶಯ. ಏನಪ್ಪ? ಚೇತನವು ಸ್ವಯಂ ಪ್ರಕಾಶವಾಗಿದೆ. ಅಂತ ಸ್ವಯಂ ಪ್ರಕಾಶವಾದ ಚೇತನದಲ್ಲಿ ಮಾಯೆ ಆಶ್ರಿತವಾಗಿದೆ ಅಂತ ಹೇಳಿದರೆ ಏನದರ ಅರ್ಥ? ಸೂರ್ಯನ ಆಶ್ರಯದಲ್ಲಿ ಕತ್ತಲೆ ಇದೆ ಅಂತ ಹೇಳಿದ ಹಾಗಾಗುತ್ತದೆ. ಮಾಯೆ, ಅಜ್ಞಾನ, ಅಂಧಕಾರ ಆ ಚೇತನದ ಆಶ್ರಯದಾಗ ಆದ ಅಂತ ಹೇಳಿದ್ರೆ ಅದು ಚೇತನ ಏನದ? ಸ್ವಯಂ ಪ್ರಕಾಶ ಅದ. ಅದಕ್ಕೆ ಹೊರಗಿನ ದೀಪದ ಬೆಳಕು ಹಚ್ಚಿ ಬೇಕಾಗಿಲ್ಲ. ಅದು ತನ್ನದೇ ಆದ ಸ್ವಂತ ಪ್ರಕಾಶ ಅದ. ಅಂತ ಸ್ವಂತ ಪ್ರಕಾಶ ಇರುವಂತ ಬ್ರಹ್ಮಚೇತನದೊಳಗ ಮಾಯೆ ಆಶ್ರಯ ತಗೊಂಡದ, ಅಜ್ಞಾನ ಆಶ್ರಯ ತಗೊಂಡದ, ಅಂಧಕಾರ ಆಶ್ರಯ ತಗೊಂಡದ ಅಂತಂದ್ರೆ ಅದರ ಅರ್ಥ ಏನು? ಏನದರ ಅರ್ಥ? ಸೂರ್ಯನ ಆಶ್ರಯದಲ್ಲಿ ಕತ್ತಲೆ ಆದ ಅಂತ ಹೇಳ್ದಂಗ ಆಗ್ತದ. ಡೌಟ್ ಕರೆಕ್ಟ್ ಅದ ಇದು? ಈ ಡೌಟ್ ಸಾಮಾನ್ಯವಾಗಿ ನಮಗೂ ನಿಮ್ಗೆ ಎಲ್ಲರಿಗೂ ಬರೋಂತ ಸಾಮಾನ್ಯ ಡೌಟ್ ಆದ. ಏನು ಈಗ ಇಂಥ ಡೌಟ್ ಬರಂಗಿಲ್ರಿ ನಮಗ, ಅದು ದಾಟಿ ಹೋಗಿವಿ ಅಂತೀರ. ಈ ಡೌಟ್ ದಾಟಬೋಬೇಕೀಗ ನಾವು. ಈ ಡೌಟ್ ದಾಟಬೇಕೀಗ. ಈ ಸಂಶಯವನ್ನು ನಿವೃತ್ತಿ ಮಾಡ್ಕೋಬೇಕು. ಹೆಂಗ? ಸೂರ್ಯನ ಆಶ್ರಯದಲ್ಲಿ ಕತ್ತಲೆ ಇದೆ ಅಂತ ಹೇಳಿದ ಹಾಗೆ ಆಗುತ್ತದೆ ಅಂದರೆ ಈ ವ್ಯವಸ್ಥೆಯನ್ನ ಎರಡು ಭಾಗವಾಗಿ ಮಾಡಿ ತಿಳಿದುಕೊಳ್ಳಬೇಕು. ಎರಡು ಭಾಗ ಯಾವುದು? ಒಂದು ಸಾಮಾನ್ಯ ಅಂಶ, ಇನ್ನ ಒಂದು ವಿಶೇಷ ಅಂಶ. ಸಾಮಾನ್ಯ ಅಂಶ ಅಂತೇನದ? ಆ ಚೇತನದೊಳಗಿನ ಸಾಮಾನ್ಯ ಅಂಶ ಅಜ್ಞಾನದ ವಿರೋಧಿ ಅಲ್ಲ. ವಿಶೇಷ ಅಂಶ ಏನದ? ಅಜ್ಞಾನದ ವಿರೋಧಿ. ಸಾಮಾನ್ಯ ಅಂಶ ಅಜ್ಞಾನದ ವಿರೋಧಿ ಅಲ್ಲ, ಮತ್ತು ವಿಶೇಷ ಅಂಶ ಅಜ್ಞಾನದ ವಿರೋಧಿ. ಈಗ ಸೂರ್ಯನ ಪ್ರಕಾಶ, ಸೂರ್ಯನಲ್ಲಿ ಸುಟ್ಟು ಹಾಕುವ ಶಕ್ತಿ ಆದಿಲ್ಲ? ಸುಟ್ಟು ಹಾಕೋ ಶಕ್ತಿ ಇದ್ದ ಮೇಲೆ ಮತ್ತ ಅವ ಯಾಕೆಲ್ಲ ಸುಟ್ಟು ಹಾಕಂಗಿಲ್ಲ? ನೀವು ಬಟ್ಟೆ ಒಗೆದು ಒಣಗ ಹಾಕಿರ್ತೀರಲ್ಲ, ಅದನ್ನ ಸುಟ್ಟು ಹಾಕಬೇಕಿತ್ತಲ್ಲ ಅವನು. ಬೆಂಕಿ ಉಂಡಿ ಅದು. ಅದು ಯಾವುದು? ಬಟ್ಟೆ ಒಗೆದು ಒಣಗ ಹಾಕಿದ ಮೇಲೆ ನಿಮ್ಮ ಬಟ್ಟೆಯನ್ನು ಒಣಗಿಸಿ ಕೊಡ್ತದೆ ಹೊರತು ಅದು ಸುಟ್ಟು ಹಾಕಂಗಿಲ್ಲಲ್ಲ. ಯಾಕೆ ಹಂಗಾಗ್ತದ? ಅದು ಏನ್ ಮಾಡ್ಯದ? ನೆರಳಿಗೆ ತನ್ನ ಪ್ರಕಾಶದೊಳಗ ಅವಕಾಶ ಕೊಟ್ಟದ. ಮಾಯೆಗೆ ಚೇತನ
ತನ್ನೊಳಗಿರಕ್ಕೆ ಅವಕಾಶ ಹೆಂಗ್ ಕೊಟ್ಟದ? ನೆರಳಿಗೆ, ಕತ್ತಲಿಗೆ ತನ್ನ ಪ್ರಕಾಶದೊಳಗ ಅವಕಾಶ ಕೊಟ್ಟದ. ಯಾವಾಗದು? ಸೂರ್ಯನ ಪ್ರಕಾಶದ ಸಾಮಾನ್ಯ ಅಂಶ. ಯಾವಾಗ ಅದೇ ಸೂರ್ಯನ ಕಿರಣಗಳನ್ನ ಭೂತಗನ್ನಡಿ ಹಿಡ್ಕೊಂಡು ನೀವು ಆ ಭೂತಗನ್ನಡಿ ಬೆಳಕನ್ನ ನೀವು ಯಾವ್ದಾರ ಬಟ್ಟೆ ಮೇಲಾರೆ ಹಾಕ್ರಿ, ಕಾಗದ ಮೇಲಾರೆ ಹಾಕ್ರಿ, ಅವು ಏನ್ ಮಾಡ್ತದ? ಸುಟ್ಟಾಕಿಬಿಡ್ತದ. ಭೂತಗನ್ನಡಿಲಿಂದ ಮೂಲಕ ಅದನ್ನು ವಿಶೇಷ ಮಾಡಿದಾಗ ಅದು ಸುಟ್ಟು ಹಾಕಿಬಿಡುತ್ತದೆ. ನೋಡಿರಿಲ್ಲ ಭೂತಗನ್ನಡಿ ಹಿಡಿದು ಸುಡೋದು? ಭೂತಗನ್ನಡಿ ಹಿಡಿದು ಸುಡೋದು ನೋಡಿರ ಇಲ್ಲ? ಮಸೂರು ಅಂತಿರಲ್ಲ. ವಿಡಿಯೋ ಮಾಡಿ ತೋರ್ಸಂದ್ರೆ ತೋರಿಸ್ತೀವಿ. ನಮ್ಮಲ್ಲಿ ಒಂದು ಭೂತಗನ್ನಡಿ ಅದು. ಈಗ ಭೂತಗನ್ನಡಿ ಮೂಲಕ ಆ ಒಂದು ಸೂರ್ಯನ ಬೆಳಕನ್ನ ವಿಶೇಷ ಮಾಡಿದಾಗ ಅದು ಏನದ ಅಂದ್ರೆ ಕತ್ತಲೆ ವಿರೋಧಿ ಅದ, ಅದು ನೆರಳಿನ ವಿರೋಧಿ ಅದ, ಅದು ಪಕ್ಕ ಬೆಂಕಿನೇ ಅದ, ಅದು ಅಗ್ನಿನೇ ಅದ. ಆ ಅಗ್ನಿ ಏನದ ಅಂತಂದ್ರೆ ಎಲ್ಲವನ್ನು ಸುಟ್ಟಾಕಂತ ಶಕ್ತಿ ಅದಾವ. ಹೀಗಾಗಿ ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ ಅಂತದ. ಆ ಚೇತನ ಸೂರ್ಯನ ಬೆಳಕಿನ ಬಗ್ಗೆನೇ ಈಗ ಸ್ವಚ್ಛ ಹೇಳ್ತಾರೆ ಹೆಂಗಂತ. ಸಾಮಾನ್ಯ ಅಂಶವು ಅಜ್ಞಾನದ ವಿರೋಧಿ ಅಲ್ಲ, ವಿಶೇಷ ಅಂಶವೆಂದರೆ ಅದು ಅಜ್ಞಾನದ ವಿರೋಧಿಯಾಗಿದೆ. ಅಜ್ಞಾನವು ಸಾಮಾನ್ಯ ಅಂಶವನ್ನು ಆಶ್ರಯಿಸಿದೆ ಮತ್ತು ವಿಶೇಷವನ್ನು ಮುಚ್ಚಿ ಹಾಕಿದೆ. ಅಜ್ಞಾನ ಏನ್ ಮಾಡ್ಯದ? ಆ ಒಂದು ಪರಮಾತ್ಮನ ಸಾಮಾನ್ಯ ಅಂಶವನ್ನು ಆಶ್ರಯಿಸಿ ಮತ್ತ ಆ ವಿಶೇಷ ಅಂಶವನ್ನು ಮುಚ್ಚಿ ಹಾಕಿಬಿಟ್ಟದ. ಸೂರ್ಯಗ ಸುಟ್ಟಾಕ ಶಕ್ತಿ ಆದ ಅಂತೇಳಿ ಯಾರಿಗೆ ಗೊತ್ತಿರ್ಲಾರ್ದಂಗೆ ಮಾಡಿಟ್ಬಿಟ್ಟ. ಆಶ್ರಯ ತಗೊಂಡದ್ದು ಸೂರ್ಯನೊಳಗೆ, ಆದರೆ ಸೂರ್ಯನೊಳಗ ಆಶ್ರಯ ತಗೊಂಡದ್ದು ಸೂರ್ಯನ ಸಾಮಾನ್ಯ ಅಂಶದೊಳಗೆ ಆಶ್ರಯ ತಗೊಂಡು ಆ ಸೂರ್ಯನ ವಿಶೇಷ ಅಂಶವನ್ನು ಮುಚ್ಚಾಕ್ಯದ. ಹೆಂಗ? ಸೂರ್ಯ ಪ್ರಕಾಶದಲ್ಲಿ ಒಗೆದ ಬಟ್ಟೆಗಳನ್ನು ಒಣಗಿ ಹಾಕಿದಾಗ ಅವು ಸುಟ್ಟು ಹೋಗುವುದಿಲ್ಲ. ಬಟ್ಟೆ ಒಣಗಿಸುವ ಸೂರ್ಯನ ಪ್ರಕಾಶಕ್ಕೆ ಸಾಮಾನ್ಯ ಪ್ರಕಾಶ ಎನ್ನುತ್ತಾರೆ. ನಿಮ್ಮ ಬಟ್ಟೆ ಒಣಗಿಸಿಕೊಡ್ತದಲ್ಲ, ಆ ಸೂರ್ಯ ಪ್ರಕಾಶಕ್ಕೆ ಸಾಮಾನ್ಯ ಪ್ರಕಾಶ ಅಂತಾರೆ. ಅದೇ ಸೂರ್ಯನ ಪ್ರಕಾಶವು ಭೂತಗನ್ನಡಿಯ ಮೂಲಕ ಅದಕ್ಕೇನಂತಾರ ಸಂಸ್ಕೃತದೊಳಗೆ ಸೂರ್ಯಕಾಂತ ಅಂತ. ಸೂರ್ಯಕಾಂತ ಮಣಿ ಅದೇನ್ ಮಾಡ್ತದ? ಸೂರ್ಯನ ಬಿಸಿಲ್ನಾಗ ಹಿಡಿದ್ರ ಸುಟ್ಟು ಬಿಡ್ತದ, ಬೆಂಕಿ ಮಾಡ್ದಂಗ ಮಾಡ್ತವ. ಈಗ ನಮ್ಮಲ್ಲಿ ಗ್ರಾನೈಟ್ ಅಂತೇಳಿ ಹಾಕ್ತಾರ ನೋಡ್ರಿ ನೆಲಕ್ಕೆ. ಗ್ರಾನೈಟ್ ಅಂತೇಳಿ ಹಾಕ್ತಾರಲ್ಲ, ಅದು ಸೂರ್ಯಕಾಂತದ ತಮ್ಮಿದ್ದಂಗ. ಅದಕ್ಕೇನಾರ ಬಿಸಿಲು ಸ್ವಲ್ಪ ಸ್ಪರ್ಶ ಆದ್ರೆ ಎಲ್ಲ ಹೀಟ್ ತನ್ನ ಹೊಟ್ಟೆಗೆ ತೋಕತವು. ಸೂರ್ಯಕಾಂತ ಮಣಿ ಏನ್ ಮಾಡ್ತದ? ಬರೀ ಹೀಟ್ ಅಷ್ಟೇ ಒಳಗ್ ತಗೊಳ್ಳಲ್ಲ, ಬೆಂಕಿ ಹೊರಗ್ ಬಿಡ್ತವ. ಇನ್ ಮಾರ್ಬಲ್ ಅಂತದಲ್ಲ, ಅದು ಚಂದ್ರಕಾಂತದ ತಮ್ಮ. ಅದು ಏನ್ ಮಾಡ್ತದ? ವಾತಾವರಣಗಳ ತಂಪೆಲ್ಲ ತಾನು ತಗೋತವ. ಚಂದ್ರಕಾಂತ ಅದಕ್ಕಿಂತ ಮುಂದುವರೆದು ಏನ್ ಮಾಡ್ತದ ಅಂದ್ರ ನೀರ್ ಬಿಡ್ತದ. ನೆಲ್ಲನ ನೀರು ಸ್ವಲ್ಪ ತಂಪಾಯ್ತು ಅಂದ್ರೆ ಅದು ನೆಲ ಹಸಿ ಆಗ್ತದ. ಅದು ಚಂದ್ರಕಾಂತ. ಹಂಗ ಇಲ್ಲೇನದ ಅಂತಂದ್ರ ಸೂರ್ಯಕಾಂತ ಏನ್ ಮಾಡ್ತದ? ಈ ಭೂತಗನ್ನಡಿ ಇದ್ರ ಮೂಲಕ ಹಾದು ಏನು ಬಟ್ಟೆಯ ಮೇಲೆ ಬಿದ್ದರೆ ಆ ಸೂರ್ಯನ ಪ್ರಕಾಶ, ಅದೇ ಸೂರ್ಯನ ಪ್ರಕಾಶ ಆ ಭೂತಗನ್ನಡಿಯ ಮೂಲಕ ಹಾದು ಬಟ್ಟೆಯ ಮೇಲೆ ಬಿದ್ದರೆ ಆ ಬಟ್ಟೆ ಸುಟ್ಟು ಹೋಗುತ್ತದೆ. ಆ ಪ್ರಕಾಶವನ್ನು ವಿಶೇಷ ಪ್ರಕಾಶ ಎನ್ನುತ್ತಾರೆ. ಕತ್ತಲೆಯು ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿ ಆಶ್ರಯ ಹೊಂದಿ ಬಟ್ಟೆ ಒಣಗಿಸುತ್ತದೆ ಮತ್ತು ಸೂರ್ಯನ ವಿಶೇಷ ಪ್ರಕಾಶವನ್ನು ಆಚ್ಛಾದನ ಮಾಡಿದೆ.
ಸುಡದ ಹಾಗೆ ನಿಯಂತ್ರಣ ಮಾಡಿದೆ. ಅಂದ್ರೆ ಬ್ರೇಕ್ ಹಾಕ್ಯದದು ಸುಡ್ಲಾರ್ದಂಗ. ಸೂರ್ಯನ ಬಿಸಿಲಿನಿಂದ ಬಟ್ಟೆ ಸುಡದ ಹಾಗೆ ಏನ್ ಮಾಡ್ಯದ, ಬ್ರೇಕ್ ಹಾಕ್ಯದದು. ಈಗ ಹೋಗಿ ಯಾರಿಗೆ ಆಕ್ಸಿಡೆಂಟ್ ಆಗ್ಲಾರ್ದಂಗ ಬ್ರೇಕ್ ಹಾಕ್ತಿರ ಇಲ್ಲ ಗಾಡಿ ಅಂದ್ರೆ ಕುಂತು ಓಡ್ಸೋದು. ಓಡ್ಸಕತ್ತಿದ್ಮೇಲೆ ಆಕ್ಸಿಡೆಂಟ್ ಆಗ್ಬೇಕ, ಯಾರಿಗೆ ಹಾಯಿಸ್ಲಾರ್ದಂಗ ನಡೆಸ್ಬೇಕಾದ್ರೆ ಬ್ರೇಕ್ ಸರಿಯಾಗಿರ್ಬೇಕ ಬೇಡ. ಹಾಗಿದೇನ್ ಮಾಡಿದ, ಸೂರ್ಯನ ಬಿಸಿಲು ಅಂತಂದ್ರೆ ಸುಡದೇ ಇವನ ಕೆಲಸ ಅಂತಂದ್ರೆ ಏನ್ ಮಾಡ್ಬೇಕು, ಸುಡ್ಲಾರ್ದಂಗ ಅದನ್ನು ಬಳಕೆ ಆಗ್ಬೇಕಾದ್ರೆ ಅದಕ್ಕೊಂದು ಬ್ರೇಕ್ ಹಾಕ್ಯದದು. ಎಲ್ಲಿ ಹಾಕ್ಯದದು, ಸಾಮಾನ್ಯ ಪ್ರಕಾಶದೊಳಗೆ ಒಂದು ಬ್ರೇಕ್ ಅದ. ಅದೇ ಸೂರ್ಯನ ವಿಶೇಷ ಪ್ರಕಾಶದೊಳಗೆ ಬ್ರೇಕ್ ಇಲ್ಲ. ಸೂರ್ಯನ ಸಾಮಾನ್ಯ ಪ್ರಕಾಶ ಹೆಂಗದ ಅಂತಂದ್ರ ಕರೆಂಟ್ ಇದ್ದಂಗ ಅದ. ಕತ್ತಲು ಹೆಂಗದ, ಅಲ್ಲಿ ಮಾಯೆ ಬಟನ್ ಇದ್ದಂಗದ. ಕರೆಂಟ್ ಬಟನ್ ಎರಡು ಅದಾವಲ್ರಿ. ಆ ಸಾಮಾನ್ಯ ಪ್ರಕಾಶಕ್ಕ ಸುಟ್ಟು ಹಾಕ ಶಕ್ತಿ ಆದ್ರ ಆ ಮಾಯ ಏನ್ ಮಾಡ್ಯದ, ಸುಡ್ಲಾರ್ದಂಗ ಬ್ರೇಕ್ ಹಾಕ್ಯದ. ಈ ಕರೆಂಟಿನ ಕೆಲಸ ಏನದ, ಹರಿಯದ, ಅದಕ್ಕೆ ಶಕ್ತಿ 24 ತಾಸನು ಫ್ಯಾನ್ ತಿರುಗ್ತದೆ, 24 ತಾಸನು ಲೈಟ್ ಉರಿತದ. ಆದ್ರ ಅದಕ್ಕೆ ಬ್ರೇಕ್ ಹಾಕಿದ್ದೆ ಯಾವುದು, ಬಟನ್. ಮಾಯೆ ಅಂತಂದ್ರೆ ಬಟನ್ ಇದ್ದಂಗ, ಕತ್ತಲೆ. ಸೂರ್ಯನ ಪ್ರಕಾಶ ಅಂದ್ರೆ ಕರೆಂಟ್ ಇದ್ದಂಗ. ಅದರಂಗೆ ಮನೆಗೆ ಸಹಿತ ಗಂಡ ಕರೆಂಟ್ ಇದ್ದಂಗ, ಅವನಿಗೆ ಏನೆಲ್ಲ ಮಾಡೋ ಶಕ್ತಿ ಅದ. ಆ ಗಂಡನ ಕರೆಂಟ್ ಯಾರು ಕಂಟ್ರೋಲ್ ಮಾಡ್ತಾರ, ಬಟನ್ ಯಾರು ಹೇಳ್ತಿ, ಬಟನ್ ಇದ್ದಂಗ, ಗಂಡ ಕರೆಂಟ್ ಇದ್ದಂಗ. ಒಪ್ಕೋತೀರ ಈ ಮಾತ? ಬೆಕ್ಕದಟ್ಟು ಕರೆಂಟ್ ಇರಲಿ ಆಫ್ ಮಾಡ್ಬಿಡ್ತಾಳೆ. ತನಗೆ ಬೇಕಿದ್ದಾಗೆ ಹಾಕೋತಾಳ ಬಟನ್ನ. ಕಾಯಿಪಲ್ಯ ತಗೊಂಬ, ಟೊಮೆಟೊ ತಗೊಂಬ, ಆಲೂಗಡ್ಡಿ ತಗೊಂಬ, ಮತ್ತೇನ್ ತಗೊಂಡ್ಬ ತರಿಸ್ತಾಳ. ಆಮೇಲೆ ಬಟನ್ ಆಫ್ ಮಾಡ್ಬಿಡ್ತಾಳ. ಮತ್ತೇನೇನಾರ ತರ್ಲಕ್ ಹೋಗ್ಬೇಡ ನೀನು. ಸಿಕ್ಕಿದ್ದೆಲ್ಲ ಹಿಡ್ಕೊಂಬಂದ್ರೆ ಆಫ್ ಮಾಡ್ಬಿಡ್ತಾವ. ನನ್ಗೆ ಏಟ್ ಬೇಕಾಗ್ತ ಹಿಟ್ಟು ಬೀಸ್ಕೊಂಬ, ಒಂದ್ ಸೀರೆ ತಗೊಂಡ್ಲ ಅಂತಂದ್ರ ಪಾಲ್ ಮಾಡೋರ್ ಮನಿಗೆ ಹೋಗು, ಪಿಕೋ ಮಾಡೋರ್ ಮನಿಗೆ ಹೋಗು, ಅಲ್ಲಿ ಬ್ಲೌಸ್ ಕಟ್ ಮಾಡಿಸಿ ಅಲ್ಲಿ ಕೊಟ್ಟುವ ಇಲ್ಲಿ ಕೊಟ್ಟುವ, ಮತ್ತದಾಗಂದ್ರೆ ಫೋನ್ ಮಾಡ್ತಾರ, ತಗೊಂಬ. ಇದೇ ಮಾಡ್ಕೋತಿರು ನೀನು ಬಟನ್ ಕೆಲಸ. ನಳ ಬಂದದೇನು ನೋಡು, ಇಂಜಿನ್ ಚಾಲು ಮಾಡು, ನೀರ್ ತುಂಬು, ಇಷ್ಟು ಮಾಡ್ಕೋತೀರಿ ನೀನು. ಇಲ್ಲಿ ಯಾಕೆ ಮಾಡಿದಂದ್ರೆ ಬಟನ್ ಆಫ್ ಮಾಡ್ಬಿಡ್ತೀನಿ. ಎಲ್ಲ ಹಿಂಗೆ ಮತ್ತ. ನಿನ್ನೆ ಅಂತಾರಾಷ್ಟ್ರೀಯ ಮಟ್ಟದ್ದೇನೋ ಮಹಿಳಾ ದಿನಾಚರಣೆ ಅಂತದ, ಅದರೊಳಗೆ ಸನ್ಮಾನ ಮಾಡ್ಯಾರ ಇವ್ರಿಗೆ. ನಮ್ಮ ಮನ್ಯಾಗ ಸ್ಟೇಜಿನ ಮೇಲೆ ಎಲ್ಲರೂ ಅವರೇ, ಮುಂದೂ ಅವರೇ, ಹಿಂದೂ ಅವರೇ. ಇವ್ರು ಬರೇ ಇದು ನಿರೂಪಣೆ ಕೊಟ್ಬಿಟ್ಟಾರ ಗಂಡಸ ಮಕ್ಕಳಿಗೆ. ಅವ್ರೇನೇನು ಹೇಳಿದ್ರು, ಅಡಿಗೆ ಮಾಡ್ಲಕ್ಕ ಎಲ್ಲರಿಗೂ ಬರಬೇಕು, ಸುಪ್ರೀಂ ಕೋರ್ಟ್ ಹೇಳ್ಯದ. ಬರೇ ಹೆಣ್ಮಕ್ಳು ಅಡಿಗೆ ಮಾಡುವ ಕಾಂಪಿಟೇಷನ್ದೊಳಗ ಬರೇ ಹೆಣ್ಮಕ್ಳು ಫಸ್ಟ್ ಪ್ರೈಜು ಸೆಕೆಂಡ್ ಪ್ರೈಜು ತಗೊಂಡ್ರ ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಲ್ಲ. ಎಲ್ಲ ಗಂಡಸ ಮಕ್ಕಳಿಗೆ ಅಡಿಗೆ ಮಾಡ್ಲಕ್ಕ ಹಚ್ಚಿ, ಗಂಡಸ ಮಕ್ಕಳು ಅಡಿಗೆ ಮಾಡೋದ್ರೆ ಫಸ್ಟ್ ಪ್ರೈಸ್ ತಗೊಂಡ್ರ ಅಂದ್ರೆ ಆವಾಗ ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗ್ತದ. ಇದು ಎಂತ ಸಮಸ್ಯೆ, ಎಂತ ಗುರಿ ಇಟ್ಕೊಂಡಾರಪ್ಪ ಇವರು. ನಮಗೆ ಅಡಿಗೆ ಮಾಡ್ಲಕ್ಕ ಹಚ್ಚಿ, ಕಾಂಪಿಟೇಷನ್ ಮಾಡ್ಲಕ್ಕ ಹಚ್ಚಿ, ಫಸ್ಟ್ ಪ್ರೈಸ್ ತಗೊಂಡ ಅವಾಗ ಅದು ಮಹಿಳಾ ದಿನ. ಹಿಂಗೆಲ್ಲ ಮಾಡಿದ್ರ ಆಗಂಗಿಲ್ಲ. ಮನಿ ಒಳಗೆ ಮಾಡ್ಬೇಕು ನೀವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇಲ್ಲಿ ಸ್ಟೇಜ್ ಮೇಲೆ ಅಷ್ಟೇ ಮಾಡಿದ್ರ. ಮತ್ತೇನೋ ಏನೋ ಭಾಳ ಹೇಳಿದ್ರಪ್ಪ. ಸೂರ್ಯನ ಸಾಮಾನ್ಯ ಪ್ರಕಾಶವು ಏನ್ ಮಾಡ್ತದ, ಅರಳೆಗೆ ವಿರೋಧ ಇಲ್ಲ.
ಹತ್ತಿ ಅದು ಇರ್ತಾವಲ್ರಿ, ಕಾಟನ್ನು ಅವೆಲ್ಲ ಏನು ಅರಳಿಗೆ ವಿರೋಧ ಇಲ್ಲ. ಅದೇ ಸೂರ್ಯನ ವಿಶೇಷ ಪ್ರಕಾಶ ಅರಳಿಗೆ ಏನ್ ಮಾಡ್ತದ? ಹತ್ತಿಯ ವಿರೋಧಿಯಾಗಿದೆ, ಅದು ಸುಟ್ಟು ಭಸ್ಮ ಮಾಡುತ್ತದೆ. ಚೈತನ್ಯಕ್ಕೆ 5 ವಿಶೇಷಣಗಳಿವೆ: ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ಅವುಗಳ ಪೈಕಿ ಚೈತನ್ಯಕ್ಕೆ 5 ವಿಶೇಷಣಗಳದವಲ್ರಿ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಅವುಗಳ ಪೈಕಿ ಸದ್ರೂಪವು ಚೇತನದ ಸಾಮಾನ್ಯ ಅಂಶ. ಅದು ಅಜ್ಞಾನ ಅವಿದ್ಯೆಯ ವಿರೋಧಿ ಅಲ್ಲ. ಸದ್ರೂಪ ಬ್ರಹ್ಮತ್ವವು ಮಾಯೆಗೆ ಆಶ್ರಯವನ್ನು ಕೊಟ್ಟಿದೆ. ಮಾಯೆಯಿಂದಲೇ ಅದು ವಿಷಯವಾಗುತ್ತದೆ. ಅಂತಂದ್ರೆ ಮಾಯೆಯಿಂದಲೇ ಮುಚ್ಚಾಕುತ್ತದೆ. ಅದು ಸದ್ರೂಪ ಅಂದ್ರೆ ಆಚ್ಛಾದಿತಗೊಳ್ಳುತ್ತದೆ. ಅಂದ್ರೆ ಪಿಂಡಾಂಡ ಅಂತರ್ಗತವಾದ ಅಂತಃಕರಣ ವೃತ್ತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಮತ್ತು ಆಭಾಸರ ಜೊತೆಗಿರುವ ಕೂಟಸ್ಥ ಚೇತನವನ್ನ ಮಾಯೆಯು ಆಶ್ರಯಿಸಿದೆ. ಬ್ರಹ್ಮಾಂಡವು ಜಡವಾಗಿದೆ ಮತ್ತು ಮಿಥ್ಯವಾಗಿದೆ. ಆದರೆ ಇರುವಿಕೆಯಲ್ಲಿ ಬ್ರಹ್ಮವೇ ಆಗಿದೆ, ತೋರುವಿಕೆಯಲ್ಲಿ ಮಿಥ್ಯಾ ಜಗತ್ತಾಗಿದೆ, ಅನಿರ್ವಚನೀಯ ಅಚಿಂತ್ಯವಾಗಿದೆ. ಚಿದ್ರೂಪ, ಆನಂದ ರೂಪ, ನಿತ್ಯ ಮುಕ್ತ, ಅಸಂಗ ಇವೆಲ್ಲ ಚೇತನದ ವಿಶೇಷ ರೂಪಗಳವಲ್ಲ. ಇವು ಏನ್ ಮಾಡ್ತಾವ? ಅಜ್ಞಾನಕ್ಕೆ ವಿರೋಧಿ ಅದಾವ. ನಿಮ್ಮೊಳಗ ಕೂಟಸ್ಥ ಅದನಲ್ಲ, ಆ ಕೂಟಸ್ಥನೊಳಗ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಏನದವಲ್ಲ, ಈ 5 ಗುಣಗಳಲ್ಲಿ ಸದ್ರೂಪ ಅಂತ ಏನದ ಅದು ಏನ್ ಮಾಡ್ಲಕತ್ತದ? ಅಜ್ಞಾನಕ್ಕೆ ಅವಕಾಶ ಕೊಡ್ತದೆ. ನಮ್ಮೊಳಗ ಅಜ್ಞಾನ ಎಲ್ಲದಂತಂದ್ರ ನಮ್ಮ ಕೂಟಸ್ಥನ ಸದ್ರೂಪ ವಿಶೇಷಣದೊಳಗ ಅಜ್ಞಾನ. ನೀವು ಏನ್ ಮಾಡ್ಬೇಕು? ಚಿದ್ರೂಪ, ನಾ ಬ್ರಹ್ಮದಿನಿ ಅಂತೇಳಿ ನೀವೇನಾರ ಸಾಧನೆ ಮಾಡಿದ್ರಿ ಅಂತಂದ್ರ ಅವಾಗ ಭ್ರಮೆ ಕಳ್ಕೊತೀರಿ. ನಾ ಬ್ರಹ್ಮದಿನಿ ಅನ್ನೋ ಸಾಧನೆ ಮಾಡಿದ್ರೆ ನೀವು ಭ್ರಮೆ ಕಳ್ಕೊತೀರಿ. ನಾ ಸದ್ರೂಪ ಇದೀನಿ ಅಂತ ಎಲ್ಲಿ ತನಕ ಇರ್ತೀರಿ, ಅಲ್ಲಿ ತನಕ ನೀವು ಚಿದ್ರೂಪದ ಸಾಧನೆ ಮಾಡಂಗಿಲ್ಲ, ಆನಂದ ರೂಪದ ಸಾಧನೆ ಮಾಡಂಗಿಲ್ಲ, ನಿತ್ಯ ಪರಿಪೂರ್ಣ ಸಾಧನೆ ಮಾಡಂಗಿಲ್ಲ ಅಂತಂದ್ಮೇಲೆ ಸದ್ರೂಪದ ಮಟ್ಟದಾಗೆ ಇರ್ತೀರಿ. ಒಳ್ಳೇದು ಕೆಟ್ಟದು ಎರಡೂ ಅಷ್ಟೇ. ನಮಗ್ ಚಲೋ ಮಾತಾಡ್ತೀವಿ, ಕೆಟ್ಟ ಮಾತಾಡ್ತೀವಿ, ಚಲೋ ಕೆಲಸ ಮಾಡ್ತೀವಿ, ಕೆಟ್ಟ ಕೆಲಸ ಮಾಡ್ತೀವಿ, ಒಳ್ಳೆ ಭಾವನೆ ಅದಾವ, ಕೆಟ್ಟ ಭಾವನೆ ಅದಾವ, ಇವೆಲ್ಲ ಏನದ ಸದ್ರೂಪ ವಿಶೇಷಣದೊಳಗೆ ಇರ್ತೀವಿ ನಾವು ಅಷ್ಟೇ ಹೊರತು ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಸಾಧನೆ ನಾವು ಮಾಡ್ಲಿಲ್ಲ ಅಂತಂದ್ರ ಸದ್ರೂಪದ ವಿಶೇಷಣದೊಳಗೆ ಜೀವನ ಮಾಡ್ಲಕತ್ತೀವಿ ಅಷ್ಟೇ. ಈ ರೀತಿ ಹೇಳಿ ಇದು ಹೆಂಗ ಏನು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾರೆ. ಅಜ್ಞಾನ ಎಲ್ಲದ, ಸೂರ್ಯನೊಳಗ ಕತ್ತಲೆ ಹೆಂಗದ, ಅದೇ ರೀತಿ ನಮ್ಮ ಅಂತಃಕರಣದೊಳಗ ಅಜ್ಞಾನದ ಅಡ್ರೆಸ್ ಎಲ್ಲದ ಅಂತೇಳಿ ಕೊಟ್ರಿ. ಆ ಅಜ್ಞಾನ ಕಳ್ಕೋಬೇಕಾದ್ರೆ ನಾವು ಏನ್ ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಮತ್ತೆ ಇದನ್ನ ಡೀಟೇಲ್ ಆಗಿ ಹೇಳ್ತದ ನಾಳೆ. ಮತ್ತೆ ಸಾಕಲ್ಲ, ಬೇಕಾದಷ್ಟು ಟೈಮ್. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪದೊಳಗ ಸದ್ರೂಪದೊಳಗೆ ಇದು ಅದ. ಇದೇ 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 ಇದ್ದಾನೆ 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 ಇದ್ದಾಳೆ 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 ಅದು ಇದ್ದಾರೆ ಎಲ್ಲ ಎನ್ನುವ ಸದ್ರೂಪ. ಎಲ್ಲದಕ್ಕೂ ಅವಕಾಶ ಕೊಡ್ತದ. ಈಗ ಜೀವಂತದೀವಿ, ಜೀವಂತ ಶರೀರ. ಸತ್ತ ಮೇಲೆ ಹೆಣಕನೂ ಅದು ಅವಕಾಶ ಕೊಡ್ತು, ಸುಟ್ಟ ಮೇಲೆ ಬೂದಿಗೆ ಅವಕಾಶ ಕೊಡ್ತು, ಮಣ್ಣು ಮಾಡಿದ್ರೆ ಮಣ್ಣಿಗೆ ಅವಕಾಶ ಕೊಡ್ತು. ಎಲ್ಲಾನು ಇರೋದು ಸದ್ರೂಪದೊಳಗ ಇರುವಿಕೆ, ಇರದೇ ಇರೋದು, ನಿರ್ವಿಕಾರಿಯಾಗಿರೋದು ಇದೆ ಅನ್ನೋ ವಿಚಾರ ಅದು ನಿರ್ವಿಕಾರಿ. ಜಗತ್ತಿನ ವಸ್ತುಗಳು ವಿಕಾರ ಆದ್ರೂ ಅದರೊಳಗೆ ನಿರ್ವಿಕಾರಿ. ಬಾಲ್ಯ, ಯೌವನ, ಬಾಲಕ, ಯುವಕ, ಮುದುಕ, ನಿಮ್ ಶರೀರ ನಿರ್ವಿಕಾರ ವಿಕಾರ ಆಗ್ಯದ. ನಾನು ಅನ್ನೋದು ಏನಾರ ವಿಕಾರ ಆಗ್ಯದನ್ರಿ ನಿಮ್ಮೊಳಗೆ? ನಾನು ಅನ್ನೋ ಬಾಲಕ ಇದ್ದಾಗೂ ನಾನು ಅಂತಿದ್ರಿ, ಯುವಕರಾದಾಗೂ ನಾನು ಅಂತೀರಿ, ಮುದುಕರಾದಾಗೂ ನಾನು ಅಂತೀರಿ. ನಿಮ್ಮೊಳಗೆ ಏನಾರ ವಿಕಾರ ಆಗ್ಯದೇನೆ? ನಿಮ್ಮ ಶರೀರದೊಳಗೆ ವಿಕಾರ ಆಗ್ಯದ, ಹೌದಿಲ್ಲ? ಶರೀರದೊಳಗೆ ವಿಕಾರ, ಹುಟ್ಟು ಸಾವುಗಳು ಶರೀರದಾಗ ಆಗ್ಲಕತ್ತಾವ. ಸದ್ರೂಪದಾಗ ಏನಾಗ್ಲಕತ್ತ?
ಸದ್ರೂಪದೊಳಗೆ ಏನಿಲ್ಲ. ಎಲ್ಲದಕ್ಕೂ ಹುಟ್ಟಿಗೂ ಅವಕಾಶ ಕೊಟ್ಟದ, ಸಾವಿಗೂ ಅವಕಾಶ ಕೊಟ್ಟದ, ಜ್ಞಾನಕ್ಕೂ ಅವಕಾಶ ಕೊಟ್ಟದ, ಅಜ್ಞಾನಕ್ಕೂ ಅವಕಾಶ ಕೊಟ್ಟದ. ಅದ್ ಹೆಂಗಪ್ಪ ಸದ್ರೂಪ ಅಂತಂದ್ರ ಬಜಾರ್ಕ್ ಹೋಗಿ ಕಾಯಿಪಲ್ಯ ತಂದಂಗ. ಕಾಯಿಪಲ್ಯ ತಗೊಂಬಂದ್ರಿ ಅಂತಂದ್ರ ಬರೀ ಕಾಯಿಪಲ್ಯ ಆಟೆ ತಂದಿರ್ತೀರೇನು? ಕಿರಾಣಿ ಅಂಗಡಿಗೆ ಹೋಗಿ ಕಿರಾಣಿ ಮಾಲ್ ತಗೊಂಡು ಬಾ ಅಂತಂದ್ರ ಯಾರ್ಯಾರ ಕಲ್ಲು ಮಣ್ಣು ತಂದಿರ್ತೀರೇನು? ಗೋಧಿ ಬ್ಯಾಳಿ ಏನೇನ್ ತಂದಿರ್ತೀರಲ್ಲ ಅವೆಲ್ಲ ಏನದಾವ, ಅದ್ರ ಜೊತೆಗೆ ಕಲ್ಲು ಮಣ್ಣು ತಂದಿರ್ತಿರಿಲ್ಲ. ಮತ್ತ ಕಸ ಕಡ್ಡಿ ಎಲ್ಲ ಬಂದಿರ್ತದ. ಕಾಯಿಪಲ್ಯ ತಂದಿರಿ ಅಂತಂದ್ರ ಅದು ಸದ್ರೂಪ ಇದ್ದಂಗ. ಅದು ಕುಂತು ಸೋಸ್ಬೇಕು, ಚಿದ್ರೂಪ ಮಾಡ್ಕೋಬೇಕು. ಅದಕ್ಕ ಮುಂದಿನ ಸ್ಟೆಪ್ಪಿಗೆ ಹೋಗ್ಬೇಕು. ತಂದಿಕೆ ಕಾಯಿಪಲ್ಯ ಹಂಗೆ ಮಾಡ್ಕೊಂಡು ತಿಂತೀನಿ ಅಂತಂದ್ರೆ ಆರೋಗ್ಯ ಸರಿ ಇರಂಗಿಲ್ಲ. ಅದನ್ನು ಸೋಸಿ ವಿವೇಕಿಗಳಾಗಿ ಯಾವುದು ಇಟ್ಕೋಬೇಕು, ಯಾವುದು ಕಳ್ಕೋಬೇಕು, ಯಾವುದು ಒಳ್ಳೇದು, ಯಾವುದು ಕೆಟ್ಟದು, ಇವೆಲ್ಲ ನಾವು ತಿಳ್ಕೊಂಡು ಚಿದ್ರೂಪ ಸಾಧನೆ ಮಾಡಿ ಆ ಬ್ರಹ್ಮ, ನಾ ಬ್ರಹ್ಮ ಅದೀನಿ ಅನ್ನೋಂಥದ್ದು ಅರಿವಿಗೆ ಬಂದಾಗ ಅದು ಭ್ರಮೆ ತಾನೇ ಬಿಟ್ಟು ಹೋಗ್ತದೆ. ಆ ಬ್ರಹ್ಮ ಅನ್ನೋದು ಮರ್ತಿರೋ ತನಕ ನಾವು ಸದ್ರೂಪ ಚಿತ್ತ ಇದ್ರೊಳಗೆ ಇರ್ತೀವಿ. ನಾವು ಸದ್ರೂಪದ ವಿಶೇಷಣದೊಳಗೆ ನಾವಿರ್ತೀವಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮುಂದೇನು ಮಾಡ್ತೀನಿ ನೋಡ್ರಿ. ಸಾಮಾನ್ಯವಾಗಿ ಅದು ಒಣಗಿಸಲಿಕ್ಕೆ ಅದರ ಒಂದು ಮಸೂರದ ಮುಖಾಂತರ ಆ ಕಿರಣಗಳನ್ನು ಒಟ್ಟುಗೂಡಿಸಿ ನಾವು ವಿಶೇಷ ನೋಡಿದಾಗ ಅದು ಅದೇ ಒಂದು ಅಲೆಯನ್ನ ಸುತ್ತೈತಿ. ವಿಶೇಷ ಚೈತನ್ಯ ಅದು ಅಜ್ಞಾನಕ್ಕೆ ವಿರೋಧಿ ಆಗೈತಿ. ಸಾಮಾನ್ಯ ಚೈತನ್ಯ ಅದು ಅಜ್ಞಾನಕ್ಕೆ ಅದು ಬೆಂಬಲ ಕೊಟ್ಟೈತಿ. ಜ್ಞಾನಕ್ಕೂ ಜ್ಞಾನಕ್ಕೆ ಎರಡಕ್ಕೂ ಅದು ಸಹಕಾರಿ ಆಗೈತಿ ಅಂತ ಹೇಳಿ ತಿಳಿಸ್ಬಿಟ್ಟು ಒಂದು ಇದೊಳಗನ ಮತ್ತೆ ಸದ್ರೂಪ ಇದು ಸಾಮಾನ್ಯ ಚೈತನ್ಯ, ಚಿದ್ರೂಪ ಇದು ವಿಶೇಷ ಚೈತನ್ಯ. ಸದ್ರೂಪ ಅದು ಯಾವಾಗಲೂ ಇರುವುದಾಗೈತಿ. ವಿಶೇಷ ಚೈತನ್ಯ ಕೇವಲ ಜ್ಞಾನ ಮಾತ್ರ ಇರ್ತದಲ್ಲ, ಅಜ್ಞಾನಕ್ಕಲ್ಲಿ ಅವಕಾಶ ಇರುವುದಿಲ್ಲ ಅಂತ ಹೇಳಿ ಈ ಒಂದು ಸಾಮಾನ್ಯ ಚೈತನ್ಯ ಮತ್ತು ವಿಶೇಷ ಚೈತನ್ಯಗಳ ಬಗ್ಗೆ ನಮಗೆ ಉದಾಹರಣೆ ಸಹಿತವಾಗಿ ತಿಳಿಸಿಕೊಟ್ಟು ಇಂತಹ ಒಂದು ಜ್ಞಾನವನ್ನು ನೀಡಿದ ಶುದ್ಧ ಬ್ರಹ್ಮೇಶ್ವರ ಪೂರ್ವ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು. ಇವತ್ತಿನ ಪ್ರಕಟಣೆ ಇವತ್ತು ನಿನ್ನೆ ಭಗವದ್ಗೀತೆ 18 ಅಧ್ಯಾಯಗಳು ಪೂರ್ಣವಾದವು. ಇವತ್ತೊಂದು ಸ್ವರಕ್ಕೆ ಕೊಟ್ಟು ಮತ್ತೆ ನಾಳೆ ಪ್ರಾರಂಭ ಮಾಡ್ತೀವಿ. ಇನ್ನು 4 ಗಂಟೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಾರಾಯಣ ಇರ್ತೈತಿ. ಎಲ್ಲರೂ ಜಾಯಿನ್ ಆಗಿ ಅದನ್ನು ಪ್ರದರ್ಶಿಸಬೇಕು. ಮತ್ತು ರಾತ್ರಿ 8 ವಿವಿಧ ಗ್ರಂಥಗಳ ವಿಚಾರಣೆ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿಯ ಶ್ರೀ ಸಿದ್ದೇಶ್ವರ ಸ್ವಾಮಿವಾದ ಗ್ರಂಥದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಒಂದು ಜ್ಞಾನವನ್ನ ಸದ್ಗುರುಗಳು ನಮಗೆ ನೀಡ್ತಾರೆ. ಎಲ್ಲರೂ ಜಾಯಿನ್ ಆಗಿ ಇದರ ಒಂದು ಪ್ರಯೋಜನ ಪಡ್ಕೋಬೇಕಂತ ಹೇಳಿ ಎಲ್ಲರಿಗೂ ವಿಜ್ಞಾಪನೆ. ಈಗ ಮಂಗಲಾಚರಣೆ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿದೆ ನಿಶ್ಚಲ ದಾಸರಿಗೆ. ಅಜಹರ ಹರಿಗಾಣ ಹರಿ ಅಜಹರಿಗಾಣ ಅಜಹರ ಹರಿಗಾಧಾರ ವೇದಾನಾಥ ಪರಮ ಸದ್ಗುರುವರನಿಗೆ. ಪ್ರತಿಶಿರದರ್ಥವ ಮಧ್ಯೆಯಲ್ಲಿ ನೆಲೆಸಿದ ಪತಿತ ಪಾವನಗೆ. ಗತಿಗಾಣದ ನರ ಅಜ್ಞವಿಗರುವನು ತೋರಿದ ಧೀರನಿಗೆ. ಕುಟಿಲೋಕ್ತಿಗಳನ್ನು ಕಟ್ಟುವಾಗಿ ಟೀಕಿಸಿ ದಿಟ್ಟವನ್ನು ಬೋಧಿಪಗೆ. ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ. ಅಸ್ತಿತ್ವದ ಮತ್ತೊಂದಲ್ಲದ ತತ್ವವ ತಿಳುಪಿದ ಬಗೆ. ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ
ಭವಬಾಧೆಯ ಕಳಿಸಿದಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾಸೋ ಗುರುವಿನ ಬೋಧಾಮೃತ ಸುಧಗೆ ವರ್ಣ ವರ ಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಳಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರ ವಿಧಾನದ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಓಂ ಚೈತನ್ಯಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದುಫಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ. ಓಂ ಎಲ್ಲ ಮಹಾತ್ಮರು ಸಂಯುಕ್ತ ಮಾತು. ಓಂ ಎಲ್ಲ ಮಹಾತ್ಮರ ಪದಕ್ಕೆ ಶರಣ ಶರಣಾರ್ಥಿ ಎಲ್ಲರಿಗೂ